ಹಂಸಗೀತೆ ಅಧ್ಯಾಯ 10. ವೆಂಕಟಸುಬ್ಬಯ್ಯನಿಗೆ ಗುರುವಾಗಿ ಸಿಕ್ಕ ಬೈರಾಗಿಯದು ವಿಚಿತ್ರ ಜೀವನ. ಆತ ಧಾರವಾಡದ ಕಡೆಯವನು. ಊರು ಯಾವುದೋ ನನಗೆ ತಿಳಿಯದು. ಸದಾನಂದ ಬುವಾ ಅಂತ ಆತನ ಹೆಸರು. ಆ ಸೀಮೆಯಲ್ಲಿ ಆತ ತುಂಬ ಹೆಸರುವಾಸಿಯಾದ ಸಂಗೀತಗಾರನಾಗಿದ್ದನಂತೆ. ಎಲ್ಲಾದರೂ ಆತನ ಸಂಗೀತ ನಡೆಯುತ್ತದೆ ಅಂದರೆ ಸುತ್ತಲ 10 ಊರುಗಳ ಜನ ಸೇರುತ್ತಿದ್ದರಂತೆ. ಹಾಡುತ್ತಾ ಕುಳಿತು ಬಿಟ್ಟರೆ 3 ದಿನವಾದರೂ ಸರಿಯೇ, 6 ದಿನವಾದರೂ ಸರಿಯೇ. ಇಡೀ ಕಚೇರಿಗೆ ಒಂದು ರಾಗವೇ ಆದರೂ ಆಯಿತು. ಮನಸ್ಸು ಬಂದರೆ ಆಡಿದ, ಇಲ್ಲವಾದರೆ ವರ್ಷಗಟ್ಟಲೆ ಆದರೂ ಇಲ್ಲವೇ ಇಲ್ಲ. ಅಂಥ ಆಸಾಮಿ. ಪೇಶ್ವೆಗಳ ಆಸ್ಥಾನದವರೆಗೂ ಆತನ ಕೀರ್ತಿ ವ್ಯಾಪಿಸುತ್ತಂತೆ. ಅವರು ಎಷ್ಟೋ ಬಾರಿ ಈತನನ್ನು ತಮ್ಮ ಆಸ್ಥಾನಕ್ಕೆ ಕರೆಸಿಕೊಳ್ಳುವ ಪ್ರಯತ್ನ ಮಾಡಿದರೂ ಅದು ಸಫಲವಾಗಲಿಲ್ಲ. ಆಡೋ ಹಕ್ಕಿಗೆ ಅರಮನೆ ಪಂಜರವೇಕೆ? ಅರಸರ ಅಂಕೆ ದೆವ್ವದ ಭಯ ಇಲ್ಲದ ಕಾಡೇ ಸರಿ. ಹಿಮಾಲಯ ಚೆನ್ನಾಗಿದೆ ಅಂತ ಹಿತ್ತಿಲಲ್ಲಿಟ್ಟುಕೊಳ್ತೀರಾ? ಅಲ್ಲೇ ಹೋಗಿ ನೋಡಬೇಕು. ನನ್ನ ಸಂಗೀತ ಕೇಳಬೇಕೆಂದರೆ ನಾನಿದ್ದಲ್ಲಿಗೆ ಬನ್ನಿ ಎಂದು ಹೇಳಿ ಕಳಿಸಿಬಿಟ್ಟಿದ್ದನಂತೆ ಬುವಾ. ಇದರಿಂದಾಗಿ ಎಷ್ಟೋ ಜನಕ್ಕೆ ಈತನಿಗೆ ಮಹಾ ದುರಂಕಾರ ಎನಿಸಿತ್ತು. ಆದರೂ ವಾಸ್ತವಿಕವಾಗಿ ಮನುಷ್ಯ ಅಹಂಕಾರಿಯಲ್ಲ. ಎಳೆ ಮಗು ಬಂದು ಬುವಾ ಆಡ್ತೀರಾ ಕೇಳಬೇಕು ಎಂದರೆ ಅಲ್ಲೇ ಆಡುತ್ತಿದ್ದನಂತೆ. ಊರಲ್ಲಿ ಹೋಗುವಾಗ ಯಾರ ಮನೆಯಲ್ಲಾದರೂ ಮಗು ಅಳುತ್ತಾ ಇದ್ದರೆ ಈತ ಹಾಗೇ ಒಳಗೆ ಹೋಗಿ ಹಾಡು ಹೇಳುತ್ತಾ ಮಗುವಿನ ತೊಟ್ಟು ತೂಗುತ್ತಿದ್ದನಂತೆ. ಇದೆಲ್ಲ ನೋಡಿದ ಊರಿನ ಜನ ಆತನಿಗೆ ಖಯಾಲಿ ಬುವಾ ಎಂದು ಹೆಸರಿಟ್ಟಿದ್ದರಂತೆ. ಸದಾನಂದ ಬುವಾಗೆ ಸಂಗೀತದ ಮೇಲಿನಷ್ಟೇ ಪ್ರೀತಿ ಇದ್ದ ವ್ಯಕ್ತಿ ಆತನ ಹೆಂಡತಿ. ಆಕೆ ತುಂಬ ಸುಂದರಿಯಂತೆ. ಇಂಥ ಖಯಾಲಿ ಗಂಡನನ್ನು ಕಟ್ಟಿಕೊಂಡು ಆ ಹೆಣ್ಣು ಸಂಸಾರದಲ್ಲಿ ಎಷ್ಟು ಕಷ್ಟ ಅನುಭವಿಸಿದಳೋ ಏನೋ. ಮನಸ್ಸು ಎಷ್ಟು ರೋಸಿತ್ತೋ. ಬುವಾಗೆ ಒಳ್ಳೆ ಸಂಗೀತಗಾರನೆಂದು ಹೆಸರಿತ್ತು. ಹೆಂಡತಿಯ ಮೇಲೆ ಪ್ರೀತಿ ಇತ್ತು. ಆದರೆ ಅದೆಲ್ಲ ಏನು ಹೊಟ್ಟೆಗೆ ಅನ್ನವೇ, ಮೈಗೆ ಬಟ್ಟೆಯೇ, ಏನಾಯಿತೋ ಏನು. ಒಂದು ದಿನ ಆಕೆ ಯಾರೋ ಬೇಕಾದವರೊಂದಿಗೆ ಆತನನ್ನು ಬಿಟ್ಟು ಓಡಿ ಹೋದಳು. ಅದು ಬುವಾಗೆ ಸಿಡಿಲಿನ ಏಟಾಯಿತು. 3-4 ದಿನ ಪ್ರಜ್ಞೆ ಇರಲಿಲ್ಲ. ಊರ ಜನ ಅವನ ಸ್ಥಿತಿಯನ್ನು ಕಂಡು ಕನಿಕರಪಟ್ಟು ಹಾಗೂ ಹೀಗೂ ಮಾಡಿ ಬುವಾನ ಜೀವ ಉಳಿಸಿದರು. ಆವತ್ತಿನಿಂದ ಬುವಾ ಊರು ಮನೆಯ ಬಿಟ್ಟು ಬೈರಾಗಿಯಾಗಿ ಊರೂರು ಅಲೆಯಲಾರಂಭಿಸಿದ. ಆತನ ಪಾಲಿಗೆ ಜಗತ್ತೇ ಶೂನ್ಯವಾದಂತಿತ್ತು. ಮೊದಲೇ ಕೈಯಾಲಿ ಇದ್ದವನು ಮತ್ತಷ್ಟು ಕೈಯಾಲಿಯಾದ. ಹೆಂಡತಿಯ ಮೇಲಿನ ಸಿಟ್ಟನ್ನು ಜಗತ್ತಿನ ಮೇಲೆ ತೋರಿಸತೊಡಗಿದ. ಎಲ್ಲರೂ ಮೋಸಗಾರರು, ಎಲ್ಲರೂ ತನ್ನನ್ನು ಸುಲಿಗೆ ಮಾಡಲು ಬಂದವರು ಎಂಬ ಭಾವನೆ. ಹೆಂಡತಿಯಂತೆ ತನ್ನಿಂದ ಸಂಗೀತ ಕಲಿತವರು, ಕೇಳಿದವರು ತನಗೆ ದ್ರೋಹ ಮಾಡುತ್ತಾರೆ ಎಂಬ ಕುರುಡು ಕ್ರೋಧ. ಹಾಗೆ ತನಗೆ ಮನಸ್ಸು ಬಂದಾಗ ಆಡುವನು. ಅದನ್ನು ಯಾರಾದರೂ ಕೇಳುತ್ತಿದ್ದಾರೆಂದು ತಿಳಿದರೆ ಅಲ್ಲೇ ನಿಲ್ಲಿಸಿ ಬಿಡುವನು. ಹುಚ್ಚಾಗಿ ರೇಗುವನು. ಇಂಥವನಿಗೆ ನನಗೆ ಸಂಗೀತ ಕಲಿಸು ಎಂದು ವೆಂಕಟಸುಬ್ಬಯ್ಯ ಗಂಟು ಬಿದ್ದಿದ್ದ. ಯಾವ ಕರ್ಮಫಲವೋ ಮನಸ್ಸು ಕರಗಿದ ಹೊತ್ತಿನಲ್ಲಿ ಆತನು ಒಪ್ಪಿಕೊಂಡ. ಅಷ್ಟು ಕಾಡಿಸಿದ ಮೇಲೂ ಒಪ್ಪಿಕೊಂಡದ್ದು ಈತನ ಪುಣ್ಯವೆನ್ನಬೇಕು. ಅಂತೂ ಅಂದಿನವರೆಗೂ ಬಿಟ್ಟು ಹೋದ ವೆಂಕಟಸುಬ್ಬಯ್ಯನ ಸಂಗೀತಾಭ್ಯಾಸ ಮತ್ತೆ ಆರಂಭವಾಯಿತು. ಆ ಅಭ್ಯಾಸ ವೆಂಕಟಸುಬ್ಬಯ್ಯನಿಗೆ ಸರಿಯಾದ ಅಭ್ಯಾಸ. ಅದರಲ್ಲಿನ ಒಂದು ಕ್ರಮವೇ, ಒಂದು ನಿಯಮವೇ. ಮನಸ್ಸು ಬಂದಾಗ 24 ಗಂಟೆಯೂ ಸಂಗೀತಾಭ್ಯಾಸ. ಇಲ್ಲವೆಂದರೆ ತಿಂಗಳುಗಟ್ಟಲೆ ಏನೂ ಇಲ್ಲ. ತಿರುಪೆಯ ಅನ್ನ, ಕಂಡವರ ಜಗಲಿಯೋ, ದೇವಾಲಯವೋ, ಛತ್ರವೋ, ಎಲ್ಲಿದ್ದರಲ್ಲಿ ವಾಸ. ಸ್ವಲ್ಪ ದಿನವಾದರೂ ತಿರುಮಲಯ್ಯನಲ್ಲಿ ಸಂಗೀತ ಕಲಿತಿದ್ದು ಆಗ ವೆಂಕಟಸುಬ್ಬಯ್ಯನಿಗೆ ಸಹಾಯವಾಯಿತು. ಇಲ್ಲವಾದರೆ ಬುವಾನ ಪಾಠದ ಬಿರುಗಾಳಿಯಲ್ಲಿ ಸಿಕ್ಕಿ ವೆಂಕಟಸುಬ್ಬಯ್ಯ ದಿಗ್ಭ್ರಾಂತನಾಗಿ ಕಂಗಿಡಬೇಕಾಗಿತ್ತು. ಹಗಲಾದರೆ ಹಗಲು, ರಾತ್ರಿಯಾದರೆ ರಾತ್ರಿ. ಎಷ್ಟು ಹೊತ್ತಿನಲ್ಲಿ ಹೇಳಿಕೊಡಬೇಕೆನಿಸಿದರೆ ಅಷ್ಟು ಹೊತ್ತಿನಲ್ಲಿ. ಊಟ ನಿದ್ದೆಯನ್ನಾದರೂ ಬಿಟ್ಟು ವೆಂಕಟಸುಬ್ಬಯ್ಯ ಕಲಿಯಬೇಕು. ತಾಳ ತಂಬೂರಿಯ ಬೆಂಬಲವೂ ಇಲ್ಲ. ಒಮ್ಮೆ ವೆಂಕಟಸುಬ್ಬಯ್ಯ ತಂಬೂರಿ ಇದ್ದಿದ್ದರೆ ಶ್ರುತಿಗೆ ಅನುಕೂಲವಾಗುತ್ತಿತ್ತೇನೋ ಎಂದಿದ್ದಕ್ಕೆ ಆತ ತಂಬೂರಿ ಅದೇತಕ್ಕೆ ಬೇಕು? ನಾದದ ಶ್ರುತಿ ಹಿಡಿಯೋ ಯೋಗ್ಯತೆ ಇಲ್ಲದವನಿಗೆ ಆ ಬಹಿರಾಲಂಬನ ಬೇಕು. ಕಣ್ಣಿಲ್ಲದವನಿಗೆ ಸುಲೋಚನ ಬೇಕಾಗೋ ಹಾಗೆ. ರಾಗದ ನಾದದಲ್ಲಿ ಮೈ ಮರೆತಾಗ ನಿನ್ನ ಮೈಯೇ ತಂಬೂರಿಯಾಗಬೇಕು. ತ್ರಿಕರಣಗಳು ತಂಬೂರಿಯ 3 ತಂತಿಗಳಾಗಿ ಮಿಡಿಯಬೇಕು. ಆ ಪರವಶತೆ ಬರದೆ ಹೋದರೆ ಸಂಗೀತ ಬರುತ್ತೇನು? ಶ್ರುತಿ ಶುದ್ಧ ಇದ್ದರೆ ಸಪ್ತಸ್ವರಗಳು ಕರೆದಾಗ ಬಂದು ನುಡಿಸಿದಂತೆ ನುಡಿಯಬೇಕು. ಹಾಡುವಾಗ ಸುತ್ತಲೂ ಜಗತ್ತೇ ತಂಬೂರಿಯಾಗಿ ಮಿಡಿಯಬೇಕು. ಹಾಗೆ ಆಡುವುದನ್ನು ಅಭ್ಯಾಸ ಮಾಡು. ಅದು ಹೇಗೆ ಸಾಧ್ಯ ಗುರುಗಳೇ? ಹಾಲಿನಲ್ಲಿ ಬಿದ್ದ ಸಕ್ಕರೆ ಕಣ್ಣಿಗೆ ಕಾಣುತ್ತದೆಯೇ? ಹೂವಿನಲ್ಲಿ ಪರಿಮಳ ಎಲ್ಲಿದೆ ತೋರಿಸು. ಅದು ಮನೋಗೋಚರವಾದದ್ದು, ದೃಗ್ಗೋಚರವಾದದ್ದಲ್ಲ. ನಾನು ಸಮುದ್ರದ 7 ಸ್ವರಗಳೂ ಅಷ್ಟೇ. ನಾದ ಸಮುದ್ರದಲ್ಲಿ 7 ಸ್ವರಗಳು ಅಷ್ಟೇ. ಗುಡ್ಡದಲ್ಲಿ ಕಾಣುವ ಕಲ್ಲಿನ ಹಾಗೆ. ಅದನ್ನು 1, 2, 3 ಇಲ್ಲಿ ಎಂದು ಕೈ ತೋರಿಸಿ ಎಣಿಸಲು ಸಾಧ್ಯವೇ? ರಾಗದ ಎಳೆಯನ್ನು ಹತ್ತಿಯ ದಾರದ ಹಾಗೆ ಕತ್ತರಿಸಿ ಇದು ಸಾ, ಇದು ರೀ,
ಇದು ಗ ಎನ್ನಲು ಸಾಧ್ಯವೇ? ಹೊಳೆಯಂತೆ ನಾದ ಹರಿಯುವಾಗ ಈ ಏರು ಸ, ಈ ಇಳುವು ರಿ, ಆ ನಿಲುಗಡೆ ಗ ಅಂತ ಸ್ಥೂಲವಾಗಿ ನಿರ್ದೇಶನ ಮಾಡಿದ್ದಾರೆ. ನೀರಿನಲ್ಲೇ ಅಲ್ಲಲ್ಲಿ ಕಟ್ಟಿ ಹಾಕಿ ಹೆಸರು ಬರೆದಿಲ್ಲ. ಎಲ್ಲಿ ಯಾವುದು ಎಂದು ಅನುಭವಜನ್ಯವಾಗಿ ತಿಳಿಯಬೇಕು. ಆ ಅನುಭವ ಇಂದ್ರಿಯದ್ದಲ್ಲ, ಇಂದ್ರಿಯಾತೀತವಾದದ್ದು. ನೀರಿನಲ್ಲಿ ಏರು ಇಳುವು ನಿಲುಗಡೆ ಮುರಿತಗಳು ಅರಿವಾಗಬೇಕಾದರೆ ನೀರಿನಲ್ಲೇ ನಡೆಯಬೇಕಾದಂತೆ ನಿನ್ನ ಚೇತನ ನಾದಲಹರಿಯಲ್ಲಿ ಮುಳುಗಿದಾಗ ನಿನಗೆ ಅರಿವಾಗುತ್ತದೆ. ಆ ನೀರಿನಲ್ಲಿ ನೀನು ಮುಳುಗಬೇಕು, ಮೈ ಮರೆಯಬೇಕು. ಇಲ್ಲವಾದರೆ ಕಟ್ಟಿಕೊಟ್ಟ ಬುತ್ತಿಯಂತೆ ಕಲಿಸಿಕೊಟ್ಟ ಸ್ವರಜ್ಞಾನವು ತಾತ್ಕಾಲಿಕವಾಗುತ್ತದೆ. ಆದ್ದರಿಂದ ನಾದದಲ್ಲಿ ಲೀನನಾಗಲು ಅಭ್ಯಾಸ ಮಾಡು. ಅದಕ್ಕೆ ದಾರಿ ದ್ವೈತ ಬುದ್ಧಿ ತೊಲಗಬೇಕು, ಅದ್ವೈತ ಸಾಧಿಸಬೇಕು. ಅಂದರೆ ಹಾಡುವವನು ಬೇರೆ ಬೇರೆ ಎಂಬ ಭಾವನೆ ಹೋಗಬೇಕು, ಎರಡೂ ಒಂದಾಗಬೇಕು. ನಾನು ನೀನು ಎಂಬ ದ್ವಂದ್ವ ಇರುವವರೆಗೂ ಜೀವನದಲ್ಲಿ ಸಮರಸ ಹೇಗೆ ಸಾಧಿಸುವುದಿಲ್ಲವೋ ಹಾಗೆ ಸಂಗೀತದಲ್ಲೂ ಒಂದು ವೇಳೆ ಜೀವನದಲ್ಲಿ ದ್ವಂದ್ವ ಇದ್ದರೂ ನಡೆದೀತು. ಸಮರಸತೆಯೇ ಜೀವವಾದ ಸಂಗೀತದಲ್ಲಿ ಅದು ಕೂಡಲೇ ಕೂಡದು. ತಲ್ಲೀನತೆಯೊಂದಿಗೆ ಸಂಗೀತದಲ್ಲಿ ಸಿದ್ಧಿಗೆ ಹಾದಿ. ಹಾಡುತ್ತಿದ್ದೇನೆ ಎನ್ನುವ ಅರಿವು ಹಾಡುವಾಗ ಇರಬಾರದು. ಹಾಗಿದ್ದರೆ ಅದರಿಂದ ತೊಂದರೆಯಾಗದೆ. ಏನು ತೊಂದರೆ? ರಾಗ ಹಾಡಿ ನಿಲ್ಲಿಸಿ ಮತ್ತೊಂದು ರಾಗ ಆರಂಭಿಸಬೇಕು ಎನ್ನುವಾಗ, ತಾಳಬದ್ಧವಾಗಿ ಹಾಡಬೇಕು ಎನ್ನುವಾಗ ಮೈ ಮರೆತರೆ ಶಾಸ್ತ್ರ ಭಂಗವಾಗಬಹುದಲ್ಲ. ಶಾಸ್ತ್ರ ಯಾರು ಮಾಡಿದ ಶಾಸ್ತ್ರ? ಯಾವ ಶಾಸ್ತ್ರಕ್ಕೆ ಭಂಗ ಬರುತ್ತದೆ? ಹರಿಯುವ ನೀರಿಗೆ ಇಳುಕಲ್ಲಿನಲ್ಲಿ ವೇಗವಾಗಿ ಸಮತಟ್ಟಿನಲ್ಲಿ ಶಾಂತವಾಗಿ ಹರಿಯಬೇಕು. ಎದುರು ಏರು ಅಡ್ಡವಾದಾಗ ಅಲ್ಲೇ ವಿಸ್ತಾರವಾಗಬೇಕು ಎನ್ನುವ ಸ್ವಭಾವಜನ್ಯವಾದ ಪ್ರಕೃತಿ ಸಿದ್ಧವಾದ ನಿಯಮ ಹೇಗಿದೆಯೋ ಸಂಗೀತಕ್ಕೂ ಅಷ್ಟೇ ನಿಯಮ. ಭಾವದ ಏರಿಳಿತಕ್ಕೆ ಅನುಗುಣವಾಗಿ ಹರಿಯುತ್ತದೆ. ತಾಳವೆನ್ನುವುದು ಇದಕ್ಕೆ. ರಾಗವೆಂದರೇನು? ನಾದದಿಂದ ಪ್ರಕಾಶಿತವಾದ ಭಾವವೇ ರಾಗ. ಈಗ ಕೆಲವು ಹೊತ್ತಿನಲ್ಲಿ ಕೆಲವು ರಾಗ ಆಡಬಾರದು ಎನ್ನುತ್ತಾರೆ ಅಲ್ಲವೇ? ಹೌದು. ಅದು ಏಕೆ ಬಲ್ಲೆಯ? ಹಾಗೆ ಹಾಡಿದರೆ ಅದು ಶ್ರೇಯಸ್ಕರವಲ್ಲ ಎಂದು. ಅದು ನಂಬಿಕೆ, ಸಂಪ್ರದಾಯ. ಅದಕ್ಕೆ ಕಾರಣವೇನು? ನಾನರಿಯೆ. ನೋಡು, ಮನುಷ್ಯನಲ್ಲಿ 3 ಬಗೆಯ ಗುಣಗಳಿವೆ. ಸತ್ವ, ರಜಸ್, ತಮೋ ಗುಣಗಳು. ದಿನದಲ್ಲೂ ಹಾಗೆ 3 ಹೊತ್ತುಗಳು, ಹಗಲು, ಮಧ್ಯಾಹ್ನ, ರಾತ್ರಿ. ಮನುಷ್ಯನಲ್ಲಿರುವ ಗುಣಗಳಿಗೂ ಈ ಹೊತ್ತುಗಳಿಗೂ ಸಂಬಂಧವಿದೆ. ಒಂದೊಂದು ಹೊತ್ತಿನ ಪ್ರಭಾವದಿಂದ ಒಂದೊಂದು ಬಗೆಯ ಗುಣ ಕೆರಳುತ್ತವೆ. ರಾಗವೆಂದರೆ ನಾದದಿಂದ ಪ್ರಕಾಶಿತವಾದ ಭಾವ ಎಂದು ನಾನಾಗಲೇ ಹೇಳಲಿಲ್ಲವೇ? ಭಾವವೆಂದರೂ ಒಂದೇ, ಗುಣವೆಂದರೂ ಅದೇ. ಈಗೇನಾಯಿತು? ಒಂದೊಂದು ಹೊತ್ತಿನಲ್ಲಿ ಮನುಷ್ಯನಲ್ಲಿ ಆ ಹೊತ್ತಿನ ಪ್ರಭಾವದಿಂದ ಒಂದೊಂದು ಬಗೆಯ ಭಾವ ಕೆರಳುತ್ತದೆ ಎಂದಾಗಲಿಲ್ಲವೇ? ಆದುದರಿಂದ ಆ ಹೊತ್ತಿನಲ್ಲಿ ಆ ಭಾವಕ್ಕೆ ಅನುಗುಣವಾದ ಪ್ರಚೋದನಕಾರಿಯಾದ ಪೋಷಕವಾದ ರಾಗವನ್ನು ಆಡಬೇಕು. ಆಗ ಅದು ರಂಜಿಸುತ್ತದೆ. ಈಗ ನೋಡು, ರಾತ್ರಿ ಹೊತ್ತಿಸುವ ದೀಪವನ್ನು ಹಗಲು ಹೊತ್ತಿಸಿದರೆ ಶೋಭಿಸುತ್ತದೆಯೇ? ಅಳಬೇಕಾದಾಗ ನಕ್ಕರೆ ಅದು ಹಿತವೇ? ಹಾಗಾಗಬಹುದು, ಆದರೆ ಅದು ಸಹಜವಲ್ಲ, ವಿಕಾರ. ಸಂಗೀತ ಹೃದಯ ಸಂಸ್ಕರಣ ಮಾಡುವಂಥದ್ದು, ಅತೋಲ್ಲಾಸಕಾರಿಯಾದುದು. ಅದರಲ್ಲಿ ಈ ವಿಕಾರ ಕ್ರಿಯೆ, ಅಪರ ಸಂಧಾನ ಸರಿಯಲ್ಲ. ಮದುವೆಯಲ್ಲಿ ತಿಥಿ ಮಂತ್ರ ಹೇಳಿದ ಹಾಗೆ. ಆದುದರಿಂದ ಕೂಡದು. ಸಂಗೀತಗಾರ ಇದನ್ನು ಅರಿತಿರಬೇಕು. ಈ ಭಾವನೆ ನೀನು ಹೇಳಿದ ಸಂಪ್ರದಾಯಕ್ಕೆ ಕಾರಣ. ವಿಚಾರ ಮಾಡಿದ ಜನ ತಮ್ಮ ವಿಚಾರಜನ್ಯವಾದ ಸತ್ಯವನ್ನು ಸಂಪ್ರದಾಯವೆಂದು ನಮ್ಮ ಮುಂದಿಟ್ಟಿದ್ದಾರೆ ಅಷ್ಟೆ. ರಾಗ ವಿಂಗಡಣೆಯಾಗಿರುವುದು ಅದೇ ರೀತಿ. ಹಾಗಾದರೆ ಈ ರಾಗಕ್ಕೆ ಇದೇ ಸ್ವರ ಸಂಚಾರ ಎನ್ನುತ್ತಾರಲ್ಲ. ರಾಗವನ್ನು ಆಡುವಾಗ ಮೈ ಮರೆತರೆ ಸ್ವರಭಂಗವಾದರೆ? ಈ ರಾಗಕ್ಕೆ ಈ ಸ್ವರಕ್ರಮ ಎನ್ನುವುದು ಮತ್ತೊಂದು ಸಂಪ್ರದಾಯ. ಅದು ಬಹುಸ್ಥೂಲ. ಭಾವನಾದ ಸ್ವರೂಪದಿಂದ ಹರಿಯುವಾಗ ಅದು ಎಲ್ಲೋ ಒಂದು ಕಡೆ ಇಳಿಯುತ್ತೆ, ಎಲ್ಲೋ ಏರುತ್ತದೆ. ಎಲ್ಲ ಸಂದರ್ಭಗಳಲ್ಲೂ ಅಷ್ಟೇ. ಸ್ವರವೆಂದರೆ ನಾದದ ಏರಿಳಿವು ಅಲ್ಲವೇ? ಆದ್ದರಿಂದ ಈ ಭಾವಕ್ಕೆ ನಾದ ಸ್ವರೂಪ ಬಂದಾಗ ಈ ಸ್ವರಗಳಲ್ಲಿ ಹರಿಯುತ್ತದೆ ಎಂದು ಲೆಕ್ಕ ಹಾಕಿ ಈ ಭಾವವನ್ನು ಮೂಡಿಸಬೇಕಾದರೆ ಇಂಥ ಸ್ವರಸಂಚಾರ ಕ್ರಮದಿಂದ ಸಾಧ್ಯ ಎಂಬ ಸಿದ್ಧಾಂತಕ್ಕೆ ಬಂದರು. ಕಾವ್ಯದಲ್ಲಿ ವ್ಯಾಕರಣಕ್ಕೆ ಎಷ್ಟು ಬೆಲೆಯೋ ಸಂಗೀತದಲ್ಲಿ ಈ ಸ್ವರ ತಾಳಶಾಸ್ತ್ರಕ್ಕೂ ಅಷ್ಟೇ ಬೆಲೆ. ವ್ಯಾಕರಣ ಪಂಡಿತರಾಗಿ ಅಕ್ಷರಕ್ಕೆ ಅಕ್ಷರವನ್ನು
ಅಕ್ಷರಕ್ಕೆ ಅಕ್ಷರವನ್ನು ಮಾತ್ರ ಗಣಬದ್ಧವಾಗಿ ಒಲಿದರೆ ಅದು ಹೇಗೆ ಕವಿತೆ ಎನ್ನಿಸಿಕೊಳ್ಳುವುದಿಲ್ಲವೋ ಹಾಗೆ ಸ್ವರ ತಾಳಬದ್ಧವಾಗಿ ಹಾಡಿದ ಮಾತ್ರಕ್ಕೆ ಅದು ಸಂಗೀತ ಎನ್ನಿಸಿಕೊಳ್ಳುವುದಿಲ್ಲ. ಕವಿಗೂ ಸಂಗೀತಗಾರನಿಗೂ ಮುಖ್ಯವಾಗಿ ಬೇಕಾದದ್ದು ಪ್ರತಿಭೆ, ಭಾವವನ್ನು ಅನುಭವಿಸುವ ಪ್ರತಿಭೆ, ಭಾವವನ್ನು ಪ್ರಕಾಶಗೊಳಿಸುವ ಪ್ರತಿಭೆ. ಅಂದರೆ ಶಾಸ್ತ್ರ ಬೇಡಲೇ ಬೇಡವೇ? ಬೇಡವೆಂದಲ್ಲ. ಪ್ರತಿಭೆಗೆ ಶಾಸ್ತ್ರಜ್ಞಾನವಿದ್ದರೆ ವಜ್ರಕ್ಕೆ ಕುಂದಣವಿಟ್ಟಂತೆ. ಪ್ರತಿಭೆ ಇಲ್ಲದವನು ಶಾಸ್ತ್ರ ಪಾಂಡಿತ್ಯವಿದೆ ಎಂದು ಹಾಡ ಹೊರಟರೆ ಅಂಗಪುಷ್ಟಿ ಇಲ್ಲದವನು ಕಸರತ್ತು ಮಾಡಿದಂತೆ. ಬರೀ ಅಪಹಾಸ್ಯಕ್ಕೆ ದಾರಿ. ಪ್ರತಿಭೆ ಇದ್ದವನು ಶಾಸ್ತ್ರವನ್ನು ಮರೆತು ಹಾಡಬಹುದೇ? ಅದು ಚೆನ್ನಾದೀತೆ, ಏಕಾಗದು? ಕುಂದಣವಿಲ್ಲದೆ ವಜ್ರ ಒಳೆಯುವುದಿಲ್ಲವೇ? ಆದರೆ ಹಾಗೆಂದು ಶಾಸ್ತ್ರವನ್ನು ತಳ್ಳಲಾಗದು. ಅದರಿಂದ ಪ್ರತಿಭೆ ಇಲ್ಲದೆ ಹಾಡುವವನು ಹಾಡುಗಾರಿಕೆಯಲ್ಲೂ ಕನಿಷ್ಠ ಗುಣವಾದರೂ ಇದ್ದೇ ಇರುತ್ತದೆ. ಎಲ್ಲರಿಗೂ ಪ್ರತಿಭೆ ಇರುವುದಿಲ್ಲ, ಆದರೆ ಆಡಬೇಕೆಂಬ ಚಪಲ ಇಲ್ಲದವರೇ ಇಲ್ಲ. ಆದ್ದರಿಂದ ಶಾಸ್ತ್ರ ಬೇಕಾಗಿದೆ. ಶಾಸ್ತ್ರ ಎಳೆಯ ಮಗುವಿನ ಕೈ ಹಿಡಿದು ನಡೆಸುವ ತಾಯಿ. ಮುಂದೆ ಮಗು ತಾನೇ ತನ್ನ ಶಕ್ತಿಗನುಗುಣವಾಗಿ ನಡೆಯುವಂತೆ ಪ್ರತಿಭೆಗನುಗುಣವಾಗಿ ಬೆಳೆಯುತ್ತದೆ. ಆ ಪ್ರತಿಭೆ ದೇವದತ್ತವಾದುದು. ಅದನ್ನು ನಾವು ಬೆಳೆಸಿಕೊಳ್ಳಬೇಕು. ಪ್ರತಿಭೆಯನ್ನು ಹೇಗೆ ಬೆಳೆಸಿಕೊಳ್ಳುವುದು? ದೈವದತ್ತವಾದ ಅದು ಬೆಳೆಯುತ್ತದೆಯೇ? ಅನುಭವದಿಂದ. ನೀರು ಹಾಕಿ ಬೆಳೆಸಿದ ಬಳ್ಳಿ ಹೆಚ್ಚು ಹೂ ಕೊಡುವಂತೆ, ಕಡೆದ ವಜ್ರದ ಕಾಂತಿ ಹೆಚ್ಚಾಗುವಂತೆ ಅನುಭವದಿಂದ ಪ್ರತಿಭೆಯೂ ಬೆಳೆದು ಉಜ್ವಲವಾಗುತ್ತದೆ. ಆದರೆ ಆ ದಾರಿ ಗೊತ್ತಿರಬೇಕು. ಅಂದರೆ ಭೂಮಿಯ ಮೇಲೆ ಮಳೆ ಹುಯ್ಯುತ್ತದೆ, ಆದ್ದರಿಂದ ಸಸ್ಯ ಉತ್ಪತ್ತಿಯಾಗುತ್ತದೆ ಅಲ್ಲವೇ? ಹೌದು. ಹಾಗೆ ಮಳೆಯ ನೀರು ಭೂಮಿಗೆ ಬಿದ್ದ ಗಳಿಗೆಯೊಳಗೆ ಹಾರಿ ಹೋಗುತ್ತದೆ. ನಿಜ. ಅನುಭವವು ಮಳೆಯ ನೀರಿನಂತೆ. ಅನುಭವ ಆದಾಗ ಮನಸ್ಸಿನ ಮೇಲೆ ಏನೋ ಪರಿಣಾಮವಾಗುತ್ತದೆ. ಕೊಂಚ ಹೊತ್ತಾದ ಮೇಲೆ ಮರವಿನಲ್ಲಿ ಹಾರಿ ಹೋಗುತ್ತದೆ. ಅದು ಅಷ್ಟು ಪರಿಣಾಮಕಾರಿಯಲ್ಲ, ತಾತ್ಕಾಲಿಕ ಪರಿಣಾಮ ಅದರದು. ಆ ಪರಿಣಾಮ ಚಿರವಾಗಿರಬೇಕಾದರೆ, ಪ್ರತಿಭೆಗೆ ಪೋಷಕವಾಗಬೇಕಾದರೆ, ಮಳೆಯ ನೀರನ್ನು ಕೆರೆಯಲ್ಲೋ ಬಾವಿಯಲ್ಲೋ ಸಂಗ್ರಹಿಸಿ ಹಾರಿ ಹೋಗದಂತೆ ಇಟ್ಟುಕೊಂಡು ಅಗತ್ಯವಾದಾಗ ಬೇಕಾದುದಕ್ಕೆ ಬಳಸುವಂತೆ ಅನುಭವವನ್ನು ಸಂಗ್ರಹಿಸಬೇಕು. ಆಗ ಅದು ಪ್ರತಿಭೆಗೆ ಪೋಷಕವಾಗುತ್ತದೆ. ಹಿಂದೆ ನಾನು ನಿನ್ನನ್ನು ಬಿಟ್ಟು ಹೋದ ರಾತ್ರಿ ನಿನ್ನ ಹೃದಯಕ್ಕೆ ವೇದನೆಯಾಯಿತು, ದುಃಖವಾಯಿತು. ದಿಕ್ಕಿಲ್ಲದೆ ತಬ್ಬಲಿಯಂತೆ ಹಂಬಲಿಸಿ ಹಾಡಿದೆ. ಹಾಡು ಭವ್ಯವಾಗಿ ದಿವ್ಯವಾಗಿ ಹರಿದು ಬಂತು, ಬಳ್ಳಿಯಲ್ಲಿ ಹೂ ಅರಳಿದಂತೆ. ಅದೊಂದು ಅನುಭವ. ಮುಂದೆ ಯಾವುದೋ ಸಂದರ್ಭದಲ್ಲಿ ಅಂದು ಹಾಡಿದ ರಾಗವನ್ನೇ ಆಡಬೇಕೆನಿಸಿತು. ಆಗ ಅಂದಿನ ಅನುಭವದ ನೆರವು ಪಡೆ. ಆಗಲೂ ಹಾಗೇ ಆಗಿದೆ ಎಂದುಕೊಂಡು ಹಾಡು. ಆ ಭಾವದಲ್ಲಿ ತಲ್ಲೀನನಾಗು. ಅನುಭವದಿಂದ ನಿನ್ನ ಪ್ರತಿಭೆ ಕುಂದಣ ಬಿಟ್ಟ ರತ್ನದಂತೆ ಹೊಳೆಯುತ್ತದೆ. ಆ ಒಂದು ಅನುಭವ ಅಲ್ಲ, ಎಲ್ಲ ಅನುಭವಗಳನ್ನು ಹಾಗೇ ಶೇಖರಿಸು. ಹಾಗೆಯೇ ನಿನ್ನ ಅನುಭವವಷ್ಟೇ ಅಲ್ಲ, ಇತರರ ಅನುಭವಗಳನ್ನು ನಿನ್ನದಾಗಿ ಮಾಡಿಕೊ. ಅಂದರೆ ಯಾರೋ ಒಬ್ಬ ಹೆಣ್ಣು ಗಂಡನನ್ನು ಕಳೆದುಕೊಂಡು ಅಳುತ್ತಿದ್ದಾಳೆ ಅನ್ನು. ಆ ದುಃಖವನ್ನು ನೀನು ಆ ಹೆಣ್ಣಾಗಿ ಅನುಭವಿಸು. ಆಗ ಅವಳ ಅನುಭವ ನಿನ್ನದಾಗುತ್ತದೆ. ಅದು ಹೇಗೆ ಸಾಧ್ಯ? ಗಾಳಿ ಸುಳಿಯದ ಕಡೆ ಎರಡು ಸಮಾನ ಶ್ರುತಿಗೆ ಸಿದ್ಧಗೊಳಿಸಿದ ತಂಬೂರಿಗಳನ್ನಿಟ್ಟು ಒಂದನ್ನು ಮಿಡಿದರೆ ಮತ್ತೊಂದು ತಾನೇ ಮಿಡಿಯುವುದಿಲ್ಲವೇ? ಹಾಗೆ ನೀನಾಗಬೇಕು. ಹಾಗೆಯೇ ನಿನ್ನ ಹೃದಯವನ್ನು ಜಗದ ಭಾವ್ಯನಾಟ್ಯಕ್ಕೆ ಮಿಡಿಯುವಂತೆ ಶ್ರುತಿಗೊಳಿಸಬೇಕು. ಅದಕ್ಕೇನು ದಾರಿ? ಸಹಾನುಭೂತಿ. ಅಂದರೆ ನಾನಾಗಲೇ ಹೇಳಲಿಲ್ಲವೇ ಅದ್ವೈತ, ಎಲ್ಲವೂ ನಾನೇ, ಎಲ್ಲರ ಸುಖ ದುಃಖವೂ ನನ್ನದೇ ಎಂಬ ಮನಸ್ಸು, ಅಹಂ ಬ್ರಹ್ಮಾಸ್ಮಿ ಎಂಬ ಮನಸ್ಸಿನ ಪರಿಪಾಕ ಬರಬೇಕು. ಆ ಮಾತು ಕೇಳಿ ವೆಂಕಟಸುಬ್ಬಯ್ಯನಿಗೆ ಆಶ್ಚರ್ಯವಾಯಿತು. ಸಂಗೀತದ ಮಾತು ವೇದಾಂತದ ಮಜ್ಜಲು ಮುಟ್ಟಿದ್ದನ್ನು ಕಂಡು ಚಕಿತನಾದ. ಇದೇನು ವೇದಾಂಶದ ಮಾತು ಹೇಳುತ್ತಿದ್ದೀರಲ್ಲ ಎಂದು ಕೇಳಿದ. ನಿಜ, ವೇದಾಂತವೂ ಅದೇ, ನಾದಾಂತವೂ ಅದೇ. ವಿಚಾರದ ಹಾದಿಯಲ್ಲಿ ನಡೆದರೆ ವೇದಾಂತ, ಹಾಡಿನ ಹಾದಿಯಲ್ಲಿ ನಡೆದರೆ ನಾದಾಂತ. ಎಲ್ಲದರ ಗುರಿಯೂ ಒಂದೇ, ಸಾಕ್ಷಾತ್ಕಾರ. ವೇದ ಬ್ರಹ್ಮ, ನಾದ ಬ್ರಹ್ಮ ಎರಡೂ ಒಂದೇ, ಬೇರೆಯಲ್ಲ. ಉಪಾಸನಾ ಮಾರ್ಗ ಬೇರೆ, ಸಿದ್ಧಿ ಒಂದೇ. ಉಪಾಸನೆಗೆ ಅನುಗುಣವಾದ ರೂಪದಲ್ಲಿ ಸತ್ಯ ಸಾಕ್ಷಾತ್ಕಾರವಾಗುತ್ತದೆ. ಆ ಸಾಕ್ಷಾತ್ಕಾರಕ್ಕೆ ಸಾಧನೆ ಮಾಡುವುದೇ ಗುರಿಯಾಗಬೇಕು. ವೇದ ಬ್ರಹ್ಮ, ನಾದ ಬ್ರಹ್ಮ ಎರಡೂ ಒಂದೇನೆ. ಪರಮಾತ್ಮ ಪ್ರಣವ ಸ್ವರೂಪಿ ಎನ್ನುವುದಿಲ್ಲವೇ? ಓಂಕಾರವೇ ಪ್ರಣವ. ಆ ಉ ಹಂ ಸೇರಿ ಓಂಕಾರ, ಸ ಪ ಸ ಸೇರಿದರೂ ಓಂಕಾರವೇ.
ಅಕ್ಷರದಲ್ಲಿ ಆ ಉ ಹಂ ಆದುದು ನಾದದಲ್ಲಿ ಸ ಪ ಸ ಆಗುತ್ತದೆ. ಹೋಗಲಿ ಬಿಡು, ಎಲ್ಲಿಯ ಮಾತು ಎಲ್ಲಿಗೋ ಬಂತು. ಇದೆಲ್ಲವೂ ಇಂದಲ್ಲ ನಾಳೆ ನಿನಗೆ ಅನುಭವವಾಗುತ್ತದೆ. ಈಗ ಮನಸ್ಸಿಟ್ಟು ಕಲಿ ಎಂದು ಬುವಾ ಮಾತು ಮುಗಿಸಿದರು. ಅವರ ಮಾತಿನ ಸಂಪೂರ್ಣ ಅರ್ಥ ಪರಿಚಯ ಆ ದಿನ ವೆಂಕಟಸುಬ್ಬಯ್ಯನಿಗೆ ಆಗದೆ ಹೋದರೂ ಕಣ್ಣೆದುರು ಎಂಥದೋ ಉಜ್ವಲ ಬೆಳಕು ಮಿಂಚಿನಂತೆ ಚಿಮ್ಮಿ ಹೋದಂತಾಯಿತು. ಎಂದೂ ಹೆಚ್ಚು ಮಾತನಾಡದ ಸದಾನಂದ ಬುವಾ ಯಾವಾಗಲಾದರೊಮ್ಮೆ ಮಾತನಾಡಿದಾಗ ಹೀಗೆ ಬೆಳಕಿನಂತಹ ಮಾತನಾಡುವರು. ಒಮ್ಮೊಮ್ಮೆ ಅವರ ಜೀವನದ ಕಹಿ ನೆನಪು ಮರುಕಳಿಸಿದಾಗ ಹೆಣ್ಣಿನಿಂದ ಆದಷ್ಟು ದೂರವಿರುವುದನ್ನು ಕಲಿ. ಹೆಣ್ಣು ಮಾರಿ, ಸಾಧಕರ ಸಿದ್ಧಿಯ ದಾರಿಯಲ್ಲಿ ಅಡ್ಡಗಲ್ಲು. ಹೆಣ್ಣನ್ನು ಹಾವಿನಂತೆ ಆಡಿಸಬೇಕು. ನಿನ್ನ ಪುಂಗಿಯ ನಾದಕ್ಕೆ ಅದು ಎಡೆ ತೂಗುವವರೆಗೂ ಅದು ಆಕರ್ಷಕ. ನಿನ್ನ ಹಿಡಿತ ಸಡಿಲಿತು, ತೂಗುವ ಎಡೆಯೇ ಸಾವಿನ ಸಿಡಿಲಾಗುವುದು ಎನ್ನುವರು. ಮತ್ತೊಮ್ಮೆ ಹೆಣ್ಣಿಗಿಂತಲೂ ಘೋರ ಅಹಂಭಾವ, ಸಾಧಕನಿಗೆ ಅದರೊಂದಿಗೆ ಸರಸ ಸಲ್ಲದು ಎಂದು ಬುದ್ಧಿವಾದ ಹೇಳುವರು. ಎಷ್ಟೋ ಸಲ ಸಂಗೀತಕ್ಕೂ ಈ ಎಲ್ಲ ಮಾತಿಗೂ ಏನು ಸಂಬಂಧ ಎಂದು ವೆಂಕಟಸುಬ್ಬಯ್ಯನಿಗೆ ಬೇಸರವಾಗುವುದು. ಆದರೆ ಒಮ್ಮೆ ಎದುರು ಮಾತನಾಡಿ ಕೈ ಸುಟ್ಟುಕೊಂಡ ಆತ ಮತ್ತೆ ಎದುರು ವಾದಿಸುವ ತಂಟೆಗೆ ಹೋಗದೆ ಹೇಳಿದುದನ್ನು ಕೇಳುವನು. ಮನಸ್ಸಿಗೆ ಹಿಡಿಸಿದ ಮಾತಿಗೆ ಮೆಚ್ಚುವನು. ಅವನ ಗೀಳೆಲ್ಲ ಸಂಗೀತವನ್ನು ಕಲಿಯುವತ್ತ. ಅನಂತಯ್ಯ ಹೇಳಿದ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ತನ್ನ ಬಯಕೆಗಳನ್ನೆಲ್ಲ ಆ ಸಾಧನೆಗೆ ಮೀಸಲು ಮಾಡಿ ಕಲಿಯುತ್ತಿದ್ದ. ಒಮ್ಮೊಮ್ಮೆ ಸದಾನಂದ ಬುವಾ ಆತನಿಗೆ ರಾಗ ಲಕ್ಷಣ ಹೇಳಿ ಅದನ್ನು ಹಾಡುವ ರೀತಿ ತೋರಿಸಿ ಅದರಂತೆ ಅವನಿಂದ ಹಾಡಿಸುವರು. ಮತ್ತೊಮ್ಮೆ ಅವನನ್ನೇ ಹಾಡಲು ಬಿಟ್ಟು ಆಗಾಗ ತಿದ್ದಿ ದಾರಿ ತೋರಿಸುವರು. ಇನ್ನೊಮ್ಮೆ ಇಬ್ಬರೂ ಜೊತೆಗೆ ಹಾಡುವರು. ಹಾಡುತ್ತಾ ಕಲಿಯುತ್ತಾ ಹೊಟ್ಟೆಯ ಪಾಡಿಗೆ ಭಿಕ್ಷೆ ಬೀಳುತ್ತಾ ಊರಿಂದೂರಿಗೆ ನಡೆದಿತ್ತು ಗುರು ಶಿಷ್ಯರ ಸಂಸಾರ. ಹೀಗೆ ನಡೆಯುತ್ತಿರುವಾಗ ಯಾವುದೋ ಒಂದು ಊರಿನಲ್ಲಿ ಅಕಸ್ಮಾತ್ತಾಗಿ ಸದಾನಂದ ಬುವಾರ ಸಂಗೀತ ಕೇಳಿದ ಜನ ಕಚೇರಿ ಮಾಡಿಸಿದರಂತೆ. ಅದಾದ ಮೇಲೆ ಏನು ಪ್ರತಿಫಲ ಕೊಡಬೇಕೆಂದು ಕೇಳಿದಾಗ ಬುವಾ, ಬೇರೇನೂ ಬೇಡ, ಒಂದು ಒಳ್ಳೆ ತಂಬೂರಿ ಕೊಡಿ, ಅದಿಲ್ಲದೆ ನನ್ನ ಶಿಷ್ಯ ತೊಂದರೆ ಪಡುತ್ತಿದ್ದಾನೆ ಎಂದು ಕೇಳಿದರಂತೆ. ಮೆಚ್ಚಿದ ಜನ ಬೇಡಿದ ಮೆಚ್ಚು ಕೊಡುವಂತಹ ಕಾಲ ಅದು. ಸೊಗಸಾದ ತಂಬೂರಿಯೇ ದೊರಕಿತು. ಅದು ಬಂದ ಮೇಲೆ ಸುಬ್ಬಯ್ಯನ ಸಾಧನೆಗೆ ರೆಕ್ಕೆ ಮೂಡಿದಂತಾಯಿತು. ಹೀಗೆ 4 ವರ್ಷ ಸಾಧನೆ ನಡೆಯಿತು. ವೆಂಕಟಸುಬ್ಬಯ್ಯನ ಕಲೆ ಪುಟಕ್ಕಿಟ್ಟ ಚಿನ್ನವಾಯಿತು. ಸಂಗೀತಕ್ಕೆ ಹೇಳಿ ಮಾಡಿಸಿದಂಥ ಶಾರೀರ. ಹಾಡುತ್ತಿದ್ದರೆ ತಂಬೂರಿಯ ನಾದ ಬೇರೆ, ಕಂಠನಾದ ಬೇರೆ ಎಂದು ಗುರುತಿಸಲಾಗದಷ್ಟು ಮಧುರವಾದ ಕಂಠ ಸೌಭಾಗ್ಯ, ಅದಕ್ಕೆ ಅನುಗುಣವಾದ ಮನೋಧರ್ಮ. ರಾಗ 10 ಜನ ಹಾಡಿದಾದರೂ ಅದರಲ್ಲಿ ಹೊಸತನ್ನು ಮೂಡಿಸಬಲ್ಲ ಕಲ್ಪನಾ ಶಕ್ತಿ, ಎಂತಹ ಹೃದಯವನ್ನು ಸೆಳೆಯಬಲ್ಲ ಆಕರ್ಷಕ ಶೈಲಿ. ದ್ರುತದಲ್ಲಾಗಲಿ ವಿಳಂಬದಲ್ಲಾಗಲಿ ಎಲ್ಲೂ ನಡೆಯ ಜಾಡು ತಪ್ಪದ ಖಚಿತ ಸ್ವರಜ್ಞಾನ. ದಿನದಿನಕ್ಕೆ ಸಾಧನೆ ಹೆಚ್ಚಿದಂತೆ ಒಂದೊಂದಾಗಿ ಸಿದ್ಧಿಸಿದವು. ಹೇಳಿಕೊಡುತ್ತಿದ್ದ ಬುವಾ ಹೇಳಿಕೊಡುವುದನ್ನು ಮರೆತು ಹಾಡುವವನನ್ನು ತಬ್ಬಿ ಆಶೀರ್ವಾದಾಶ್ರು ಸುರಿಸುವಂತೆ ಮಾಡುತ್ತಿತ್ತು ವೆಂಕಟಸುಬ್ಬಯ್ಯನ ಹಾಡುಗಾರಿಕೆ. ಹಾಡು ಹೇಳಿಕೊಡಲು ಆರಂಭಿಸಿದ ಬುವಾ ಗಂಟೆಗಟ್ಟಲೆ ಅವನನ್ನೇ ಹಾಡಲು ಬಿಟ್ಟು ಬೇಷ್ ಶಬಾಷ್ ಎಂದು ತಲೆದೂಗುತ್ತಾ ಕುಳಿತು ಬಿಡುವರು. ಅವರ ಆನಂದ ವೆಂಕಟಸುಬ್ಬಯ್ಯನಲ್ಲಿ ಮತ್ತಷ್ಟು ಉರುಪು ಹುಟ್ಟಿಸಿ ಮತ್ತಷ್ಟು ಉತ್ಸಾಹದಿಂದ ಹಾಡುವಂತೆ ಮಾಡುವುದು. ಒಂದೊಂದು ದಿನ ಹಗಲು ರಾತ್ರಿ ತಿಳಿಯದೆ ಊಟ ನಿದ್ರೆ ಮರೆತು ಹಾಡುತ್ತಾ ಕುಳಿತು ಬಿಡುವರು. ಕಡೆಗೊಂದು ದಿನ ವೆಂಕಟಸುಬ್ಬಯ್ಯ ಸಂಗೀತ ಕಲಿಯಲ್ಲಿ ಪರಿಣಿತನಾದನೆಂದು ಮನವರಿಕೆಯಾದ ಮೇಲೆ ಸದಾನಂದ ಬುವಾ ಹೇಳಿದರು, ಯಾವ ರಾಗವನ್ನಾದರೂ ಸುಮಾರಾಗಿ ಆಡಬಲ್ಲ ಶಕ್ತಿ ಈಗ ನಿನಗೆ ಬಂದಿದೆ. ಈಗ ಯಾವುದಾದರೂ ಒಂದು ರಾಗವನ್ನು ಒಲಿಸಿಕೋ ಎಂದು. ಯಾವ ರಾಗ ಒಲಿಸಿಕೊಳ್ಳಲಿ ಎಂದು ಕೇಳಿದ ವೆಂಕಟಸುಬ್ಬಯ್ಯ. ಯಾವುದೆಂದು ನಾನು ಹೇಗೆ ಹೇಳಲಿ? ಹಾಡುತ್ತಾ ನಿನಗೆ ಇಂಥ ರಾಗ ನಿನಗೆ ಸರಿ ಎಂದು ತೋರುವುದು, ಆಗ ಅದನ್ನು ಪಟ್ಟು ಹಿಡಿದು ಸಾಧಿಸು. ರಾಗವು ಒಂದು ದೇವತೆ, ಎಲ್ಲ ರಾಗಗಳು ಎಲ್ಲರಿಗೂ ಒಲಿಯುವುದಿಲ್ಲ ಎಂದು ಹೇಳಿದರು. ಅಂದಿನಿಂದ ವೆಂಕಟಸುಬ್ಬಯ್ಯನಿಗೆ ರಾಗವನ್ನು ಒಲಿಸಿಕೊಳ್ಳುವ ಹೊಸ ಹುಚ್ಚು ಹಿಡಿತು. ದಿನವೂ ಅಭ್ಯಾಸ ಮಾಡುವಾಗ ಈ ರಾಗವೇ ಎಂದು ಯೋಚಿಸುವನು. ಹಾಡುವಾಗ ಮಾತ್ರ ಒಂದು ರಾಗ ಮತ್ತೊಂದಕ್ಕಿಂತ ಸೊಗಸಾಗಿ ಕಾಣುವುದು. ಒಂದು ದಿನ ಒಂದು ರಾಗ ಚೆನ್ನ ಎನಿಸಿದರೆ ಇನ್ನೊಂದು ದಿನ ಮತ್ತೊಂದು ರಾಗ ಚೆನ್ನ ಎನಿಸುವುದು. ಒಂದು ತನ್ನ ಕೋಮಲತೆಯಿಂದ ಮನಸ್ಸೆಳೆದರೆ ಮತ್ತೊಂದು ತನ್ನ ಗಾಂಭೀರ್ಯದಿಂದ ಹೃದಯವನ್ನು ಗೆಲ್ಲುವುದು. ಒಂದು ರಾಗ ನರನರವನ್ನು ಕೆರಳಿಸಿ ಕೂಗಿದರೆ ಮತ್ತೊಂದು ಚಂದ್ರಿಕೆಯ ಪ್ರಶಾಂತ ಆಹ್ಲಾದವನ್ನು ನೀಡುವುದು. ಆರಿಸುವ ದೃಷ್ಟಿಯಿಂದ ಆಡಿದಾಗ ಒಂದೊಂದು ರಾಗದಲ್ಲೂ ಅಂದಿನವರೆಗೂ ಕಾಣದ ಹೊಸ ಸೊಬಗು ಕಾಣುವುದು. ಎಷ್ಟೋ ವೇಳೆ ಈ ಭೇಟಿಯಲ್ಲಿ ದಾರಿ ಕಾಣದೆ ವಿಹ್ವಲನಾಗಿ ಉದ್ರಿಕ್ತನಾಗುವನು.
ಉದ್ರಿಕ್ತನಾಗುವನು. ಆಗ ಅವನನ್ನು ನೋಡಿ ಬುವಾ ನಗುತ್ತಾ ಹೇಳುವರು, ಏಕೆ, ಯಾವ ರಾಗವೆಂದು ತಿಳಿಯಲಿಲ್ಲವೇ? 100 ಜನ ಚೆಲುವೆಯಲ್ಲಿ ಯಾರನ್ನು ಆರಿಸಲಿ ಎಂದು ಗೋಳಾಡುವ ಯುವಕನ ಹಾಗಾಗಿದೆಯಲ್ಲವೇ ನಿನ್ನ ಅವಸ್ಥೆ. ಅವಳ ತುಟಿ ಇವಳ ಕೆನ್ನೆ ಸೊಗಸು, ಅವಳ ಗಲ್ಲ ಗುಲಾಬಿ, ಇವಳ ಮೂಗು ಸಂಪಿಗೆ, ಇವಳದು ಕೇದಿಗೆಯ ಬಣ್ಣ, ಅವಳು ಅಮೃತ ಶಿಲಾ ಪ್ರತಿಮೆ, ಇವಳ ಕಣ್ಣು ನಕ್ಷತ್ರ, ಅವಳದು ಹೂವು, ಯಾರನ್ನು ಬಿಡಲಿ, ಯಾರನ್ನು ಕಟ್ಟಿಕೊಳ್ಳಲಿ, ಹೀಗೆ ಅಲ್ಲವೇ? ನಿನಗೆ ಬೇಕಾದ ರಾಗವನ್ನು ಆರಿಸಿಕೋ ಎನ್ನುವ ಮೊದಲು ಎಲ್ಲ ರಾಗವೂ ಬೇಕಾಗಿತ್ತು. ಈಗ ಯಾವುದನ್ನಾದರೂ ಒಂದನ್ನು ಆರಿಸಿಕೋ ಎಂದಾಗ ತಾಪತ್ರಯ ಆರಂಭವಾಯಿತು ಅಲ್ಲವೇ? ನಿಜ, ಹಾಗೇ ಆಗಿದೆ ನನ್ನ ಪಾಡು ಎನ್ನುವನು ವೆಂಕಟಸುಬ್ಬಯ್ಯ. ಆಗಲಿ, ನಾಳೆ ಮದುವೆಯಾಗಲು ಹೆಣ್ಣಾರಿಸಲು ಒದ್ದಾಡಬೇಕಲ್ಲ. ಈಗ ಆ ಅನುಭವವು ಸ್ವಲ್ಪ ಬಂದ ಆಗಲ್ಲವೇ? ಆದರೂ ನೀನು ಯಾವುದನ್ನಾದರೂ ಮೆಚ್ಚು, ಯಾವುದನ್ನಾದರೂ ಬಿಡು, ನಿನಗೆ ಸಿಗುವುದು ಸಿಕ್ಕೇ ಸಿಗುವುದು. ಹಾಗಾದರೆ ಈ ತೊಳಲಿಕೆ ವ್ಯರ್ಥವೇ? ಛೀ, ಉಂಟೆ? ಗಂಡಸಾಗಿ ಹುಟ್ಟಿದ ಮೇಲೆ ಯಾರೋ ಒಬ್ಬ ಹುಡುಗಿ ಕೈ ಹಿಡಿದೇ ಇಡುತ್ತಾಳೆ. ಹಾಗೆಂದು ಎದುರಾದ ಹೆಣ್ಣನ್ನು ನೋಡಿ ಹೀಗಿದ್ದರೆ ಆಗಬಹುದು, ಹಾಗಿದ್ದರೆ ಬೇಡ ಎನ್ನುವ ನಿನ್ನ ಲೆಕ್ಕಾಚಾರ ನೀನು ಮಾಡುವುದನ್ನು ಬಿಡುವುದಕ್ಕಾಗಿ ಆಗುತ್ತದೆಯೇ? ನಮ್ಮ ಲೆಕ್ಕ ನಮಗೆ ಬಂದದ್ದು ಬರಲಿ. 10 ನೋಡಿದ ಅನುಭವ ಕಣ್ಣಿಗೆ ಬೇಕು, 10 ಹಾಡಿದ ಅನುಭವ ಕಂಠಕ್ಕೆ ಬೇಕು ಎನ್ನುವರು ಬುವಾ. ಗಾಂಜಾದ ಚಿಲುಮೆಯಿಂದ ಸೇರಿದ ಹೊಗೆಯನ್ನು ನಿಧಾನವಾಗಿ ಬಾಯಿ ಮೂಗುಗಳಿಂದ ಹೊರಬಿಡುತ್ತ. ಆ ಮಾತು ಕೇಳಿ ವೆಂಕಟಸುಬ್ಬಯ್ಯ ನಕ್ಕು ಸುಮ್ಮನಾದರೂ ಆ ಮಾತುಗಳಲ್ಲಿಯ ಸತ್ಯ ಅವನಿಗೆ ಮನವರಿಕೆಯಾಗುವುದು. ಸದಾನಂದ ಬುವಾ ವೆಂಕಟಸುಬ್ಬಯ್ಯನಿಗೆ ಒಲಿದಿದ್ದರೂ ಆತನ ಶಿಷ್ಯತ್ವ ಹೂವಿನ ಹಾಸಿಗೆಯಾಗಿರಲಿಲ್ಲ. ಆಡಿದರೆ ಅರಗಿಳಿ, ಕಾಡಿದರೆ ನಾಗರ ಎನ್ನುತ್ತಾರಲ್ಲ, ಆಗಿದ್ದರು ಸದಾನಂದ ಬುವಾ. ಅದು ಯಾವ ಗಳಿಗೆಗೆ ಹೇಗೋ. ಆತ ನಕ್ಕರೆ ನಗಬೇಕು, ಆಡಿದರೆ ಆಡಬೇಕು, ಸುಮ್ಮನಿದ್ದರೆ ಸುಮ್ಮನಿರಬೇಕು. ಆತ ಹೇಳಿದ ಚಾಕರಿಯನ್ನು ಮೇಲು ಕೀಳೆಂದು ನೋಡದೆ ಮಾಡಬೇಕು. ಕೊಂಚ ಹೆಚ್ಚು ಕಡಿಮೆ ಆದರೆ ಎಲ್ಲಾದರೂ ಹೇಳದೆ ಕೇಳದೆ ಹೊರಟು ಬಿಟ್ಟರೆ. ಹೀಗೆ 6 ವರ್ಷ ಕತ್ತಿಯ ಮೇಲಿನ ಸಾಮಿನಂತೆ ನಡೆಯಿತು ವೆಂಕಟಸುಬ್ಬಯ್ಯನ ಶಿಷ್ಯತ್ವ. ಈ ಕಾಲದಲ್ಲಿ ತಾನು ಹಾಡಬೇಕು, 10 ಜನರ ಎದುರು ಹಾಡಿ ಮೆಚ್ಚುಗೆ ಗಳಿಸಬೇಕು, ಕೀರ್ತಿ ಸಂಪಾದಿಸಬೇಕು ಎಂಬ ಯಾವೊಂದು ಯೋಚನೆಯೂ ವೆಂಕಟಸುಬ್ಬಯ್ಯನಿಗೆ ಇರಲಿಲ್ಲ. ಹಾಗೇ ಇದ್ದಿದ್ದರೆ ಇನ್ನೂ ಅಷ್ಟು ವರ್ಷ ಹಾಗೇ ಇದ್ದು ಬಿಡುತ್ತಿದ್ದನೋ ಏನೋ. ಆದರೆ ವಿಧಿಯ ಯೋಚನೆ ಬೇರೆಯಾಗಿತ್ತು. ಒಂದು ದಿನ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬಂದ ಬುವಾ ಕೆಮ್ಮುತ್ತಾ ಮಲಗಿದವರು ಮೇಲೇಳಲಿಲ್ಲ. 6-8 ದಿನ ಕೆಮ್ಮಿ ನವೆದು ಬಳಿಯಲ್ಲಿ ಕಂಬನಿಗಿರಿಯುತ್ತಾ ಕುಳಿತ ವೆಂಕಟಸುಬ್ಬಯ್ಯನ ತಲೆಯನ್ನು ನೇವರಿಸಿ, ನೋಡು, ನನ್ನದು ಸಂಗೀತದಲ್ಲಿ ಅರೆಬಾಳಾಯಿತು. ಯಾವುದೋ ಕೊರಗು ದಾರಿ ತಪ್ಪಿಸಿತು. ನಿನ್ನದಾದರೂ ಪೂರ್ಣ ಜೀವನವಾಗಲಿ. ದೇವರು ಯೋಗ್ಯತೆ ಕೊಟ್ಟಿದ್ದಾನೆ, ಅದನ್ನು ಉಳಿಸಿಕೊ. ಎಷ್ಟೋ ಸಲ ನಾನು ನಿನಗೆ ಅಯ್ಯೋ ಎನಿಸಿದ್ದೇನೆ. ಅದೆಲ್ಲ ಮರೆತು ಬಿಡು. ಸಂಗೀತಕ್ಕೆ ದ್ರೋಹ ಬಗೆಯಬೇಡ ಎಂದು ಹೇಳಿ ಕಡೆಯ ಬಾರಿಗೆ ಉಸಿರೆಳೆದು ಕಣ್ಣು ಮುಚ್ಚಿದರು. ವೆಂಕಟಸುಬ್ಬಯ್ಯ ತಂದೆಯನ್ನು ಕಳೆದುಕೊಂಡಂತೆ ದುಃಖಪಟ್ಟ. ಅಂಬಲಿಸಿ ಹೊರಳಾಡಿದ. ಸಾವಿನೆದುರು ಅದಕ್ಕೆಲ್ಲ ಏನು ಬೆಲೆ? ಕಡೆಗೆ ಊರವರ ನೆರವಿನಿಂದ ಅಂತ್ಯಕ್ರಿಯೆ ನಡೆಸಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಆ ದಿನ ಆತನಿಗೆ ತಾನು ಬಿಟ್ಟು ಬಂದ ಮನೆಯ ನೆನಪಾಯಿತು. ಅದುವರೆಗೂ ಮನೆಯನ್ನು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದನೆಂದಲ್ಲ, ಹಳೆಯ ಉಳುಕಿನಂತೆ ಯಾವಾಗಲಾದರೊಮ್ಮೆ ಮನೆಯ ನೆನಪಾಗಿ ಅವರಿಗೆ ಹೇಳದೆ ಕೇಳದೆ ಬಂದು ಬಿಟ್ಟೆ ಎಷ್ಟು ಒದ್ದಾಡಿದರೋ, ಎಷ್ಟು ವ್ಯಥೆ ಪಟ್ಟುಕೊಂಡಾರೋ ಎಂದು ಮರುಗುವನು. ಆದರೆ ಮರುಗಳಿಗೆಯೇ ಸಂಗೀತಾಭ್ಯಾಸದ ಉತ್ಸಾಹದಲ್ಲಿ ಆ ನೋವು ಮರೆಯಾಗುವುದು. ಮತ್ತೆ ಎಂದೋ ನೆನಪು, ಹೀಗೆ ಮರೆವು. 6 ವರ್ಷ ಕಾಲ ಹೀಗೆ ಕಳೆದು ಹೋಯಿತು. ಈಗ ಬುವಾ ಕೈಬಿಟ್ಟು ಹೋದ ಮೇಲೆ ಮನೆಯ ನೆನಪು ಮರುಕಳಿಸಿತು. ಅಲ್ಲಿದ್ದು ಮಾಡುವುದೇನು? ಅಭ್ಯಾಸಕ್ಕೆ ಯಾವ ಊರಾದರೇನು? ತಂದೆ ತಾಯಿಗಳ ಮುಖ ನೋಡಿ ಅವರ ಸೇವೆ ಮಾಡುತ್ತಲೇ ಅಭ್ಯಾಸ ಮಾಡುವುದು ಎನಿಸಿತು. ಅಲ್ಲಿದ್ದ ತನ್ನ ಒಂದೇ ಆಸ್ತಿಯಾದ ತಂಬೂರಿಯನ್ನು ಹೊತ್ತು ದುರ್ಗದ ಕಡೆಗೆ ಹೊರಟ ವೆಂಕಟಸುಬ್ಬಯ್ಯ ಸುಮಾರು 20 ದಿನಗಳ ಕಾಲು ನಡಿಗೆಯ ಪ್ರಯಾಣವನ್ನು ಮುಗಿಸಿ ವೆಂಕಟಸುಬ್ಬಯ್ಯ ಊರು ಸೇರಿದಾಗ ಮತ್ತೊಂದು ಆಘಾತ ಕಾದಿತ್ತು ಆತನಿಗೆ.
ಯಾರಿಗೂ ಹೇಳದೆ ವೆಂಕಟಸುಬ್ಬಯ್ಯ ಊರು ಬಿಟ್ಟ ಬಳಿಕ ಅವನ ಮನೆಯವರು ಆತನಿಗಾಗಿ ಊರೂರು ಹುಡುಕಿಸಿದ್ದರು. ಎಲ್ಲಾದರೂ ಮಗನ ಸುಳಿವು ಕಂಡೀತೋ ಏನೋ ಎಂದು ಪಡಬಾರದ ಕಷ್ಟವನ್ನೆಲ್ಲ ಪಟ್ಟರು. ನರಸಿಂಹ ಜೋಯಿಸರೊಬ್ಬರೇ ಅಲ್ಲ, ಅವರ ನೆಂಟರಿಷ್ಟರು, ಆಪ್ತರು, ಮಿತ್ರರು ಎಲ್ಲರೂ ಓದಲ್ಲಿ ಬಂದಲ್ಲಿ ವೆಂಕಟಸುಬ್ಬಯ್ಯನ ಜಾಡು ಪತ್ತೆಯಾದೀತೋ ಏನೋ ಎಂದು ಪ್ರಯತ್ನ ಮಾಡಿದರು. ಭುವನೊಂದಿಗೆ ಯಾವುದೋ ಅಭುಕ್ತ ಮೂಲೆಯಲ್ಲಿ ಅಡಗಿದ ವೆಂಕಟಸುಬ್ಬಯ್ಯ ಯಾರ ಕಣ್ಣು ಕಿವಿಗೂ ಬಿದ್ದಿರಲಿಲ್ಲ. ದಿನವಾಯಿತು, ವಾರವಾಯಿತು, ತಿಂಗಳಾಯಿತು, ವರ್ಷಗಳೇ ಆದವು. ಒಂದು ಗಳಿಗೆ ಕಣ್ಣು ಮರೆಯಾದರೆ ತುಡಿದುಕೊಳ್ಳುವ ಎತ್ತ ಕರುಳಿಗೆ ವರ್ಷಗಟ್ಟಲೆ ಸಮಾಚಾರವೇ ತಿಳಿಯದೇ ಹೋದರೆ ಏನು ವ್ಯತ್ಯಾಗಬೇಡ. ವೆಂಕಟಸುಬ್ಬಯ್ಯನ ತಾಯಿ ಜಾನಕಮ್ಮ ಮಗನ ಕೊರಗಿನಲ್ಲಿ ಸವೆದು ಕಡ್ಡಿಯಾದರು. ಮಗ ಕಣ್ಣು ಮರೆಯಾದ ವ್ಯತೆ, ಹೆಂಡತಿ ಸವೆಯುತ್ತಿರುವ ಕಣ್ಣೆದುರಿನ ದಿನದ ಉರಿ, ಈ ಎರಡರ ತಾಪದಲ್ಲಿ ಗಂಡಸಾದ ನರಸಿಂಹ ಜೋಯಿಸರು ತಮ್ಮ ಅಳಲು ಹೇಳಿಕೊಳ್ಳಲಾಗದೆ ಒಳಗೆ ಸುಟ್ಟು ಹೋದರು. ಒಂದು ದಿನ ಅನಂತಯ್ಯನನ್ನು ಊರಿಗೆ ಕರೆಸಿಕೊಂಡು, ಅನಂತು, ನನಗಿನ್ನೂ ಹೆಚ್ಚು ದಿನ ಆಯುಸ್ಸಿಲ್ಲ. ಅವಳಿಗಿಂತ ಮೊದಲು ನನಗೆ ಸಾವು ಬಂದರೆ ಮಗನ ಕೈಲಿಟ್ಟು ನಿಶ್ಚಿಂತನಾಗಿ ಕಣ್ಣು ಮುಚ್ಚಬಹುದು ಎಂದಿದ್ದೆ. ದೇವರು ಅಷ್ಟನ್ನು ನಡೆಸಲಿಲ್ಲ. ಮಗನಿಂದ ಅಂತ್ಯಕ್ರಿಯೆ ಮಾಡಿಸಿಕೊಳ್ಳುವ ಯೋಗವೂ ನನಗಿದ್ದಂತಿಲ್ಲ. ಅವನು ಎಲ್ಲೋ ಇದ್ದಾನೆ, ಸತ್ತಿಲ್ಲ, ಇಂದಲ್ಲ ನಾಳೆ ಮನೆಗೆ ಬರುತ್ತಾನೆ, ಅಷ್ಟು ನನಗೆ ಗೊತ್ತು. ಎಂದಾದರೂ ಬರಲಿ, ಅವನು ಬರುವವರೆಗೂ ಜಾನಕಿ ನಿನ್ನ ಸೊತ್ತು, ತಮ್ಮನಾಗಿ ಹುಟ್ಟಿದೆ, ತಮ್ಮನಲ್ಲ ಮಗ ಎಂದು ಅವಳನ್ನು ಕಾಪಾಡಿಕೋ ಎಂದರು. ಸಾಧಾರಣವಾಗಿ ಜೋಯಿಸರು ಆ ರೀತಿ ಮಾತನಾಡುವವರಲ್ಲ. ಅವರ ಮಾತು ಕೇಳಿ ಅನಂತಯ್ಯನಿಗೂ ಜಂಘಾಬಲ ಹುಡುಕಿ ಹೋಯಿತು. ಇಷ್ಟು ಅನಾಹುತಕ್ಕೂ ತಾನು ವೆಂಕಟಸುಬ್ಬಯ್ಯನನ್ನು ಪ್ರೋತ್ಸಾಹಿಸಿದ್ದೇ ಕಾರಣವಾಯಿತೇನೋ ಎಂದುಕೊಂಡು ಅನಂತಯ್ಯ ವ್ಯಥೆಪಟ್ಟ. ನೀನು ಮೊದಲೇ ಹೇಳುತ್ತಿದ್ದೆ ಬಾವ, ಅವನನ್ನು ಅಷ್ಟು ಪ್ರೋತ್ಸಾಹಿಸಬೇಡ ಅಂತ. ಹೀಗಾಗುವುದು ನನಗೆ ಕಾಣಲಿಲ್ಲ, ನನ್ನದು ತಪ್ಪಾಯಿತು ಎಂದರು. ಹೀಗಾಗುವುದೆಂದು ನೀನು ಕಂಡಿದ್ದೀಯಾ? ಅವನು ಮುಂದೆ ಬರಲಿ ಎಂದು ಹೇಳಿದೆ. ನಿನ್ನ ಪ್ರೋತ್ಸಾಹ ಅವನ ಕಲ್ಯಾಣಕ್ಕೆ ಕಾರಣವಾಗಬಹುದು. ಅದೆಲ್ಲ ಹಚ್ಚಿಕೊಳ್ಳಬೇಡ. ಆದದ್ದು ಆಗಿ ಹೋಯಿತು. ಅವನ ದಾರಿ ಅವನು ಅರಸುತ್ತಿದ್ದಾನೆ, ನಮ್ಮ ಅದೃಷ್ಟದ ದಾರಿ ನಮಗೆ ಎಂದರು ಜೋಯಿಸರು. ಯಾವ ಹೊತ್ತಿನಲ್ಲಿ ಅವರು ಆ ಮಾತು ಆಡಿದರೋ ಏನೋ, ಅವರು ಅಂದಂತೆಯೇ ಆಯಿತು. ಮಗ ಮನೆಗೆ ಬರುವ ಮೊದಲೇ ಜೋಯಿಸರು ಕಣ್ಣು ಮುಚ್ಚಿದರು. ಸಾಯುವ ಹೊತ್ತಿನಲ್ಲೂ ಹೆಂಡತಿಗೆ, ಜಾನಕಿ, ನಿನ್ನ ಮಗ ಬರುತ್ತಾನೆ, ಬಂದಾಗ ಅವನ ಮೇಲೆ ಸಿಟ್ಟಾಗಬೇಡ ಎಂದು ಹೇಳಿ ತಮ್ಮ ಜೀವನ ಮುಗಿಸಿದರು. ಗಂಡನೊಂದಿಗೆ ತಾವೂ ಸಹಗಮ ಮಾಡುತ್ತೇನೆಂದು ಹಠ ಹಿಡಿದ ತಂಗಿಯನ್ನು ತಡೆಯಲು ಅನಂತಯ್ಯ ವಿಶ್ವ ಪ್ರಯತ್ನ ಮಾಡಿ ಉಳಿಸಿಕೊಳ್ಳಬೇಕಾಯಿತು. ಆಗಲೂ ಮಗ ಬಂದಾನೇನೋ. ಒಂದು ಸಲ ಕಣ್ಣು ತುಂಬ ಅವನನ್ನು ನೋಡಿ ಮಾತನಾಡಿಸಿ ಜೀವ ಬಿಡೋಣ ಎಂದು ಕಣ್ಣಲ್ಲಿ ಜೀವ ಹಿಡಿದು ಮಗ ಬರುವುದನ್ನೇ ಕಾಯುತ್ತಿದ್ದರು ಜಾನಕಮ್ಮ. ತನ್ನ ಸಂಗೀತ ಸಾಧನೆಯನ್ನು ಎಲ್ಲರಿಗೂ ತಿಳಿಸಿ ಮನಸ್ಸಂತೋಷ ಪಡಿಸಬೇಕೆಂದು ಬಂದ ವೆಂಕಟಸುಬ್ಬಯ್ಯ ಮನೆಗೆ ಕಾಲಿಡುತ್ತಿದ್ದ ಹಾಗೆ ಎದುರಿಗೆ ಬಂದ ವಿಧವೆಯಾದ ತಾಯಿಯನ್ನು ನೋಡಿ ಸಿಡಿಲು ಬಡಿದಂತೆ ನೆಲಕ್ಕುರುಳಿದ. ಆ ಹೊತ್ತಿನಲ್ಲಿ ಅನಂತಯ್ಯ ಅಲ್ಲಿಲ್ಲದೆ ಹೋಗಿದ್ದರೆ ತನ್ನ ದುಃಖ, ತನ್ನ ಮೇಲಿನ ಕ್ರೋಧದಲ್ಲೇ ವೆಂಕಟಸುಬ್ಬಯ್ಯ ಏನಾಗುತ್ತಿದ್ದನೋ, ಏನು ಮಾಡಿಕೊಳ್ಳುತ್ತಿದ್ದನೋ. ಪತಿಯನ್ನು ಕಳೆದುಕೊಂಡ ತಾಯಿಯನ್ನು ಕಾಪಾಡುವ ಜವಾಬ್ದಾರಿಯನ್ನು ನೆನಪಿಗೆ ತಂದು ಅನಂತಯ್ಯ ಆತನ ಕೈ ತಡೆದರು. ಭಾವ, ಬದುಕಿರಲಿ ಸತ್ತಿರಲಿ ಅವರು ಬಯಸಿದ್ದು ನೀನು ಮುಂದೆ ಬರಬೇಕು, ಮನೆಗೆ ಹೆಸರು ತರುವ ಕೀರ್ತಿವಂತನಾಗಬೇಕು ಎಂದು ಸಾಯುವಾಗಲೂ ನಿನಗೆ ಅದೇ ಮಾತು ಹೇಳುವಂತೆ ಹೇಳಿ ಕಣ್ಣು ಮುಚ್ಚಿದರು. ನೀನೀಗ ಹುಚ್ಚನಾಗಾದರೆ ನಿನಗೂ ಹಿತವಲ್ಲ, ಸತ್ತವರ ಆತ್ಮಕ್ಕೂ ಶಾಂತಿಯಿಲ್ಲ. ಪರಲೋಕದಲ್ಲಿರುವ ಅವರ ಆತ್ಮಕ್ಕೆ ತೃಪ್ತಿಯಾಗುವಂತೆ ಬಾಳು, ನೀನು ಮಾಡಬಹುದಾದುದು ಅಷ್ಟೇ ಎಂದು ಹೇಳಿ ಅನಂತಯ್ಯ ಉದ್ರೇಕದಲ್ಲಿ ಹುಚ್ಚಾದ ಆತನ ಬುದ್ಧಿಯನ್ನು ದಾರಿಗೆ ತಂದರು. ಅವರ ಸಮಾಧಾನದ ಮಾತಿನಿಂದ ವೆಂಕಟಸುಬ್ಬಯ್ಯನ ಉದ್ರೇಕ ಕೊಂಚ ಉಪಶಮನವಾದರೂ ಮನಸ್ಸಿನ ಮೇಲೆ ಆ ಅನಿರೀಕ್ಷಿತ ಆಘಾತದಿಂದಾದ ಗಾಯ ಪೂರಾ ವಾಸಲಿಲ್ಲ. 3 ಹೊತ್ತು ಏನೋ ಒಂದು ತರಹದ ಮಂಕು ಹಿಡಿದಂತಿರುವನು. ಗುರುವಿನ ಸಾವಿನಿಂದಾದ ನೋವು ಮಾಯವಾಗುವ ಮುನ್ನವೇ ಎಡವಿದ ಕಾಲಿಗೆ ಪೆಟ್ಟು ಬೀಳುವಂತೆ ಬಿದ್ದಿತು ಆ ಏಟು. ತಂದೆಯ ಸಾವಿಗೆ ತಾನೇ ಕಾರಣ. ಸಾಯುವಾಗ ಅವರು ಎಷ್ಟು ಕೊರಗಿದರೋ, ಎಷ್ಟು ನೊಂದುಕೊಂಡರೋ. ಮಗನಾಗಿ ಹುಟ್ಟಿರುವುದಕ್ಕೆ ಒಂದು ದಿನವಾದರೂ ಅವರ ಮನಸ್ಸಿಗೆ ಸಂತೋಷ ಕೊಡಲಿಲ್ಲವಲ್ಲ ಎಂದು ಹಲಬಗೆಯ ವ್ಯಥೆ ಆತನ ಹೃದಯವನ್ನು ಹಿಂಡಲಾರಂಭಿಸಿತು.
ಆ ಕುದಿಯಲ್ಲಿ ಯಾರೊಂದಿಗೂ ಬೆರೆಯದೆ ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ಮನೆಯಲ್ಲಿ ಸುತ್ತಾಡುವನು. ಇಲ್ಲವಾದರೆ ಯಾವುದಾದರೂ ನಿರ್ಜನ ಸ್ಥಳಕ್ಕೆ ಹೋಗಿ ಒಂಟಿಯಾಗಿ ಏನೋ ಚಿಂತಿಸುತ್ತಾ ಕುಳಿತು ಬಿಡುವನು. ಅವನಿಗೆ ಬಹುಪ್ರಿಯವಾದ ಸಂಗೀತವು ಬೇಡದಂತಾಗಿ ತಂಬೂರಿ ಮೂಲೆಯಲ್ಲಿ ಗೌಸಿನಡಿಯಲ್ಲಿ ಮಲಗಿ ಧೂಳು ತಿನ್ನಲಾರಂಭಿಸಿತು. ಹೀಗೆ ಬಿಟ್ಟರೆ ಆತ ಮತಿವಿಕಲನಾದನೆಂದು ಅನಂತಯ್ಯ ಅವನ ಮನಸ್ಸನ್ನು ಸಂಗೀತದ ಕಡೆಗೆ ತಿರುಗಿಸಲೆತ್ನಿಸಿದ. ವೆಂಕಟಸುಬ್ಬಯ್ಯ ದುರ್ಗಕ್ಕೆ ಬಂದು 1 ತಿಂಗಳಾದ ನಂತರ ಅವನಿಗೆ ತಿಳಿಸಿದೆಯೇ ಅವನ ಸಂಗೀತ ಸಭೆ ಏರ್ಪಡಿಸಿ ಎಲ್ಲ ಸಿದ್ಧತೆಗಳು ಮುಗಿದ ಮೇಲೆ ಆ ವಿಚಾರವನ್ನು ವೆಂಕಟಸುಬ್ಬಯ್ಯನಿಗೆ ತಿಳಿಸಿದರು. ಮೊದಲು ವೆಂಕಟಸುಬ್ಬಯ್ಯ ಅದಾವುದೂ ಬೇಡವೆಂದು ವಾದ ಮಾಡಿದರು. ಮಾವ, ನೀನು ಕೇಳುವುದಾದರೆ ನಾನು ಹಾಡು ಹೇಳಲು ಇಲ್ಲವೆನ್ನುವುದಿಲ್ಲ. 1-2 ದಿನ ತಡಿ. ಬುದ್ಧಿ ಸ್ಥಿಮಿತಕ್ಕೆ ಬಂದರೆ ನಿನಗೆ ಸಾಕಾಗುವಷ್ಟು ಹಾಡು ಹೇಳುತ್ತೇನೆ. ಈಗ ಬೇಡ ಎಂದ. ನನಗಾಗಿ ಹಾಡು ಎಂದು ನಾನು ಕೇಳುತ್ತಿಲ್ಲ ವೆಂಕಟಸುಬ್ಬು. ಯಾರೋ ಇಷ್ಟು ವರ್ಷ ಅಲೆದು ಕಲಿತು ಬಂದಿದ್ದೇನು, ಎಲ್ಲಿ ಪೋಲಿ ಅಲೆಯುತ್ತಿದ್ದನೋ ಎಂದು ಆಡಿಕೊಂಡರು. ಅದಕ್ಕೆ ನಮ್ಮ ಹುಡುಗನ ಯೋಗ್ಯತೆ ಊರ ಜನಕ್ಕೆ ತಿಳಿದು ಸಲ್ಲದ ಮಾತನಾಡುವವರ ಬಾಯಿ ಮುಚ್ಚಲಿ ಎಂದು ಈ ಏರ್ಪಾಡು ಮಾಡಿದೆ. ಹಠ ಮಾಡಬೇಡ, ಇದೊಂದು ಸಲ ನಡೆದು ಹೋಗಲಿ, ಆಮೇಲೆ ನಿನ್ನ ಮನಸ್ಸಿಗೆ ಬಂದಾಗ ಹಾಡು ಎಂದು ಒತ್ತಾಯ ಮಾಡಿ ಅನಂತಯ್ಯ ವೆಂಕಟಸುಬ್ಬಯ್ಯನನ್ನು ಕಚೇರಿಗೆ ಒಪ್ಪಿಸಿದರು. ಅದರಿಂದಾಗಿ ಮೂಲೆಯಲ್ಲಿ ಅವಿತ ವೆಂಕಟಸುಬ್ಬಯ್ಯ ಹೊರಗೆ ಬರಬೇಕಾಯಿತು. ಆ ಒಂದು ಕಚೇರಿಯಿಂದ ವೆಂಕಟಸುಬ್ಬಯ್ಯ ದುರ್ಗದ ಸಂಗೀತ ಪ್ರೇಮಿಗಳನ್ನು ಗೆದ್ದು ಬಿಟ್ಟ. ಗುರುವಿನ ಹೆಸರುಳಿಸಬೇಕೆಂಬ ಬಯಕೆ, ತಂದೆಗೆ ತಕ್ಕ ಮಗನಾದ ಅನಿಸಿಕೊಂಡು ಕಂಬನಿಗಿರುವ ತಾಯಿಯ ಹೃದಯಕ್ಕೆ ತಂಪೆರೆವ ಬಯಕೆ ಎಲ್ಲವೂ ಒಂದು ಆತನಿಗೆ ನೆರವಾದವು. ಹಾಡುಗಾರಿಕೆ ಆರಂಭಿಸುವ ಮುನ್ನ ಇದ್ದ ನಿರುತ್ಸಾಹ, ಜಡತೆ ಎಲ್ಲವೂ ಹಾಡಲಾರಂಭಿಸಿದ ಮೇಲೆ ಮರೆಯಾಗಿ ಉತ್ಸಾಹ ವಿಜೃಂಭಿಸಿತು. ಒಬ್ಬಿಬ್ಬರು ವೃದ್ಧರು ಇನ್ನೂ ತಾಳಜ್ಞಾನ ಸಾಲದು, ಆ ಹಿಡಿತ ಸಿಕ್ಕರೆ ಎಲ್ಲರನ್ನೂ ಮೀರಿಸುವ ಹಾಗಾಗುತ್ತಾನೆ ಎಂದುಕೊಂಡರು. ಅವನ ಹಾಡುಗಾರಿಕೆಯ ರಸವಾಹಿನಿಯಲ್ಲಿ ಮಿಂದು ಪುಳಕಿತರಾಗದವರು ಒಬ್ಬರೂ ಆ ದಿನ ಇರಲಿಲ್ಲ. ಎಲ್ಲರೂ ಅವನನ್ನು ಹೊಗಳುವವರೇ. ಆ ದಿನ ಸಭೆ ನಡೆದುದು ಹಿಡಿದು ನಿಲ್ಲಿಸಿದ ನೀರನ್ನು ಅಡ್ಡಿ ಕಡಿದು ಹರಿಯಲು ಬಿಟ್ಟಂತಾಯಿತು. ಇಂದು ಇಲ್ಲಿ ನಾಳೆ ಅಲ್ಲಿ ಎಂದು ಆತನ ಸಂಗೀತ ಸಭೆಗಳು ನಡೆದು ಕಡೆಗೆ ಪಾಳೆಯಗಾರರ ಎದುರಿನಲ್ಲೂ ಸಂಗೀತವಾಗಿ ಅವರಿಂದಲೂ ಮೆಚ್ಚುಗೆ ದೊರೆತು ಅಂದಿನಿಂದ ವೆಂಕಟಸುಬ್ಬಯ್ಯನ ಆಸ್ಥಾನ ವಿದ್ವಾಂಸರಲ್ಲಿ ಒಬ್ಬನಾದ. ಕೀರ್ತಿ ಮಹಾರಾಜನಿದ್ದಂತೆ ಧನ ಗೌರವ ಎಲ್ಲವೂ ಅನುಚರರಂತೆ ಒಂದಿ ಮಾಗದರಂತೆ ಕೀರ್ತಿಯನ್ನು ಹಿಂಬಾಲಿಸುತ್ತವೆ. ವೆಂಕಟಸುಬ್ಬಯ್ಯನಿಗೂ ಹಾಗೆ ಆಯಿತು. 1-2 ವರ್ಷವೆನ್ನುವುದರೊಳಗೆ ಸುತ್ತಮುತ್ತಲೂ ಆತನ ಖ್ಯಾತಿ ಹಬ್ಬಿ ಊರಿನ 10 ಜನ ಸಂಗೀತಗಾರರು ಆತನ ಸೆರಗು ಹಿಡಿದು ಅಡ್ಡಾಡುವಂತಾಯಿತು. ಪಾಳೆಯಗಾರರಿಗಂತೂ ಆತನ ಹಾಡುಗಾರಿಕೆ ಎಂದರೆ ಹುಚ್ಚು. ರಾಜಾನುಗ್ರಹ ದೊರೆತ ಮೇಲೆ ಆತನ ಸಂಗೀತವನ್ನು ಟೀಕಿಸಲು, ಅದರಲ್ಲಿ ತಪ್ಪು ಕಂಡುಹಿಡಿಯಲು ಯಾರಿಗೂ ಧೈರ್ಯವಿಲ್ಲವಾಯಿತು. ಅಕಸ್ಮಾತ್ತಾಗಿ ಯಾರಾದರೂ ಏನಾದರೂ ಹೇಳಿದರೂ ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸದೆ ವೆಂಕಟಸುಬ್ಬಯ್ಯ ಅಸಹನೆಯಿಂದ ಅವರ ಮೇಲೆ ಬೀಳಹೋಗುವನು. ಯೌವನ, ಕೀರ್ತಿ, ರಾಜಾನುಗ್ರಹ, ಹಿಂಬಾಲಕರ ಹೊಗಳುವಿಕೆ ಯಾರ ಮನಸ್ಸನ್ನು ಮದೋನ್ಮತ್ತವಾಗಿ ಮಾಡಬಹುದಿಲ್ಲ. ವೆಂಕಟಸುಬ್ಬಯ್ಯನಿಗೂ ಹಾಗೆ ಆಯಿತು. ಅವನ ಜೀವನ ನಿತ್ಯ ಮೆರವಣಿಗೆ ಆಯಿತು. ಆ ಅಟ್ಟಹಾಸದಲ್ಲಿ ಆತನಿಗೆ ತಾನಿನ್ನೂ ಸಾಧಕನೆಂಬುದು, ಗುರು ಹೇಳಿದ ಮಾತುಗಳು ಮರೆತು ಹೋದವು. ಸಂಗೀತ ತಾನು ಕರೆದಾಗ ಬರುವ ದಾಸಿ ಎಂಬ ರೀತಿಯಲ್ಲಿ ವರ್ತಿಸತೊಡಗಿದ. ಅನಂತಯ್ಯ ಸೋದರಳಿಯನನ್ನು 1-2 ಬಾರಿ ಎಚ್ಚರಿಸಲು ಹೋಗಿ ವಿಫಲರಾದರು. ಹಾಗೆಯೇ ನಡೆದಿದ್ದರೆ ವೆಂಕಟಸುಬ್ಬಯ್ಯ ಯಾವ ಕೊನೆ ಮುಟ್ಟುತ್ತಿದ್ದನೋ. ಆದರೆ ಆತನ ಕಣ್ಣು ತೆರೆಯುವ ಘಟನೆಯೊಂದು ನಡೆಯಿತು. ಉಳಿಯ ಪೆಟ್ಟು ಬೀಳದೆ ಕಲ್ಲು ವಿಗ್ರಹವಾಗುವುದಿಲ್ಲ ಎನ್ನುತ್ತಾರಲ್ಲ, ಆ ಮಾತು ಸತ್ಯ. ವೆಂಕಟಸುಬ್ಬಯ್ಯನವರಿಗೂ ಆಗ ಕಲ್ಲನ್ನು ವಿಗ್ರಹ ಮಾಡುವಂತಹ ಒಂದು ಪೆಟ್ಟು ಬಿದ್ದಿತು. ರಾಜಾನುಗ್ರಹದಿಂದ ಕೀರ್ತಿಯ ಶಿಖರದಲ್ಲಿ ಕುಳಿತ ವೆಂಕಟಸುಬ್ಬಯ್ಯ ರಾಜ ಟಿವಿಯಿಂದಲೇ ವರ್ತಿಸುತ್ತಿದ್ದ. ಆತನ ಹಾಡು ಕೇಳಬೇಕೆಂದರೆ ಆತ ಕೇಳಿದಷ್ಟು ಹಣ ಸುರಿಯಬೇಕು. ಹೇಳಿದುದನ್ನು ಹೇಳಿದಾಗ ಕೇಳಬೇಕು. ಹಾಗೆ ಹಾಡುವಾಗಲೂ ಅನುಗ್ರಹವೆಂಬ ರೀತಿಯಲ್ಲಿ ಹಾಡುವನು. ಆತ ಎಲ್ಲಾದರೂ ಕಚೇರಿಗೆ ಹೊರಟರೆ ಆತನ ಮುಂದೆ ಪಾಳೆಯಗಾರರು ಮರ್ಯಾದೆಯೆಂದು ಕೊಟ್ಟ ಹಗಲು ದೀವಟಿಗೆಯವನು, ಬೆಳ್ಳಿಯ ಕಟ್ಟಿಗೆಯವನು ಮುಂದೆ ಹೊರಡುವರು. ಹಿಂಬದಿಯಲ್ಲಿ ಜರತಾರಿಯ ವಸ್ತ್ರದ ಗೌಸು ಹಾಕಿದ ತಂಬೂರಿಯನ್ನು ಹೊತ್ತವನು, ವೀಳ್ಯದ ಪೆಟ್ಟಿಗೆ ಹೊತ್ತವನು, ಬೆಳ್ಳಿ ಬಂಗಾರದ ನಕಾಶೆ ಕೆಲಸ ಮಾಡಿದ ದಂತದ ಹಿಡಿಯ ಅವರ ಕಾಸಾಕೋಲು ಹಿಡಿದವನು, ಸುತ್ತಲೂ 4-6 ಜನ ಮರಿ ಸಂಗೀತಗಾರರು. ಇವರ ನಡುವೆ
ಜರತಾರಿಯ ಪಂಚೆ, ತೆಳುವಾದ ರೇಷ್ಮೆಯ ಬಗಲುಗಸಿ ಅಂಗಿ ತೊಟ್ಟು ಅದರ ಮೇಲೆ ಜರತಾರಿಯ ಶಾಲು ಒದೆದು ವಿಳಿಯದವನು ಮಡಿಸಿಕೊಡುವ ಕರ್ಪೂರ ವಿಳಿಯವನ್ನು ಮೆಲ್ಲುತ್ತಾ ಮಂದ ಗಮನದಿಂದ ನಡೆಯುವ ವೆಂಕಟಸುಬ್ಬಯ್ಯ ಊರ ಜನ ಇಬ್ಬದಿಯಲ್ಲೂ ನೆರೆದು ನೋಡಬೇಕು ಈ ವೈಭವವನ್ನು. ಹೀಗಿತ್ತು. ಹೀಗಿರುವಾಗ ಚಿತ್ರದುರ್ಗಕ್ಕೆ ಯಾವುದೋ ಊರಿನ ಸ್ವಾಮಿಗಳೊಬ್ಬರು ಬಂದರಂತೆ. ಸ್ವಾಮಿಗಳೆಂದರೆ ಆನೆಯ ಮೇಲೆ ಅಂಬಾರಿಯಲ್ಲೋ ಬೆಳ್ಳಿಯ ಪಾಲಕಿಯಲ್ಲೋ ಬರುವ ಮಠಾಧಿಪತಿಗಳಲ್ಲ, ಬಿಡಿ ಸನ್ಯಾಸಿಗಳು. ಪೂಜೆಯ ಪೆಟ್ಟಿಗೆ, ಅದನ್ನು ಹೊತ್ತು ಒಬ್ಬ ಶಿಷ್ಯ ಅಷ್ಟೇ ಸ್ವಾಮಿಗಳ ಪರಿವಾರ. ಸದ್ದುಗದ್ದಲವಿಲ್ಲದ ಈ ಸ್ವಾಮಿಗಳು ಬಂದು ಊರಿನ ಬ್ರಾಹ್ಮಣ ಮುಖ್ಯಸ್ಥರ ಮನೆಯಲ್ಲಿ ಬಿಡಾರ ಮಾಡಿದರು. ಪ್ರತಿದಿನ ಸಂಜೆಯು ಅವರ ಪೂಜೆಯ ವೇಳೆಗೆ ಊರಿನ 10 ಜನ ಸೇರಿ ಸ್ವಾಮಿಗಳ ಪ್ರವಚನ ಕೇಳಿ ತೀರ್ಥ ಪ್ರಸಾದ ಪಡೆದು ಹೋಗುವರು. ಆ ಹೊತ್ತಿನಲ್ಲಿ ಯಾರಾದರೂ ಭಾರತವನ್ನು ರಾಮಾಯಣವನ್ನು ಓದುವರು, ಮತ್ತಾರಾದರೂ ಒಂದೆರಡು ಹಾಡು ಹೇಳುವರು. ಸ್ವಾಮಿಗಳಿಗೆ ಸಂಗೀತವೆಂದರೆ ತುಂಬ ಪ್ರೀತಿ. ಶಿವ ಸಂಗೀತ ಪ್ರಿಯ. ಸಂಗೀತ ಸೇವೆಯಿಂದ ಸ್ವಾಮಿಗೆ ತೃಪ್ತಿಯಾಗುವಷ್ಟು ಮಟ್ಟಿಗೆ ಬೇರೆ ಯಾವುದರಿಂದಲೂ ಆಗದು ಎನ್ನುವರು. ಒಂದೊಂದು ವೇಳೆ ತಾವೇ ಮದ್ದಲೆ ನುಡಿಸುವರು. ವೆಂಕಟಸುಬ್ಬಯ್ಯನ ಕೀರ್ತಿ ಅವರ ಕಿವಿಗೂ ಬಿತ್ತು. ಒಂದು ದಿನ ಸ್ವಾಮಿಯ ಸನ್ನಿಧಿಯಲ್ಲಿ ಅವರ ಸೇವೆ ಆಗಬಾರದೇಕೆ ಎಂದರು ಸ್ವಾಮಿಗಳು. ಹತ್ತಿರದಲ್ಲಿದ್ದ ಜನ ಸ್ವಾಮಿಗಳ ಬಯಕೆಯನ್ನು ವೆಂಕಟಸುಬ್ಬಯ್ಯನಿಗೆ ಮುಟ್ಟಿಸಿದರು. ಆಗಬಹುದು, ಅದಕ್ಕೇನಂತೆ, 100 ವರಹ ಕೊಟ್ಟರೆ ಖಂಡಿತವಾಗಿಯೂ ಬಂದು ಆಡುತ್ತೇನೆ. ಆಗಿಲ್ಲವಾದರೆ ನಾನು ಬಂದು ಆಡುವಲ್ಲಿ ಸ್ವಾಮಿಗಳು ಕೇಳಬಹುದು ಎಂದು ಉತ್ತರ ಕಳಿಸಿದ ವೆಂಕಟಸುಬ್ಬಯ್ಯ. ಆತನ ಉತ್ತರವನ್ನು ಸ್ವಾಮಿಗಳಿಗೆ ಜನ ಹೆದರಿಕೊಂಡೇ ತಿಳಿಸಿದರು. ಮನುಷ್ಯನಿಗೆ ಬಹಳ ಗರ್ವ ಬಂದಿದೆ, ತಾನೊಬ್ಬನೇ ವರಹದ ಮುಖ ಕಂಡ ಹಾಗೆ ಆಡುತ್ತಾನೆ ಎಂದು ಹೇಳಿದರು. ಆ ಮಾತು ಕೇಳಿ ಸ್ವಾಮಿಗಳು ನಕ್ಕು, ವೆಂಕಟಸುಬ್ಬಯ್ಯನವರು ದೊಡ್ಡ ಸಂಗೀತಗಾರರು, ಅವರ ವಿದ್ಯೆಗೆ ಹಣ ಬೆಲೆಯಲ್ಲ. ಏನು ಮಾಡುವುದು, ನಮ್ಮ ದೇವರು ನನ್ನ ಹಾಗೆ ಬಡವ, ಅಷ್ಟು ಹಣ ಎಲ್ಲಿಂದ ತಂದಾನು, ಆತನ ಚಿತ್ತವಿದ್ದಾಗಲಿ ಎಂದು ನುಡಿದು ಬಿಟ್ಟರು. ಈ ಘಟನೆ ನಡೆದ 2-3 ದಿನಗಳಲ್ಲಿ ಪಟ್ಟಣ ಶೆಟ್ಟರ ಮನೆಯಲ್ಲಿ ವೆಂಕಟಸುಬ್ಬಯ್ಯನ ಸಂಗೀತ ಏರ್ಪಾಡಾಯಿತು. ಆ ವಿಚಾರ ಸ್ವಾಮಿಗಳಿಗೂ ತಿಳಿಯಿತು. ತಮ್ಮ ಶಿಷ್ಯನನ್ನು ಕರೆದು, ಈ ದಿನ ವೆಂಕಟಸುಬ್ಬಯ್ಯನವರ ಸಂಗೀತಕ್ಕೆ ನೀನು ಮದ್ದಲೆ ಬಾರಿಸಬೇಕು ಎಂದರು. ಆ ಮಾತು ಕೇಳಿ ಎಂದೂ ತಬಲ ಮುಟ್ಟದ ಶಿಷ್ಯ ಗಾಬರಿಯಾದ. ಗುರುಗಳು ಕ್ಷಮಿಸಬೇಕು, ಆ ಯೋಗ್ಯತೆ ನನ್ನದಲ್ಲ ಎಂದ ಶಿಷ್ಯ ಸ್ವಾಮಿಗಳ ಕಾಲಿಗೆ ಅಡ್ಡ ಬಿದ್ದು, ನೀನೇನು ಹೆದರಬೇಡ, ನೀನೇ ಬಾರಿಸಬೇಕೆಂದು ಸ್ವಾಮಿಯ ಅಪ್ಪಣೆಯಾಗಿದೆ, ಸ್ವಾಮಿಯ ಮೇಲೆ ಭಾರ ಹಾಕಿ ಹೋಗು ಎಂದು ಹೇಳಿ ಅವನ ಹಣೆಗೆ ತಾವೇ ಕೈಯಾರ ಪ್ರಸಾದದ ವಿಭೂತಿ ಇಟ್ಟು, ಒಂದು ವೇಳೆ ಆತ ಹುಡುಗ ನೀನೇನು ಬಾರಿಸಿಯಾ ಅಂದರೆ ಅವಕಾಶ ಕೊಟ್ಟು ನೋಡಿ ಎಂದು ಹೇಳಿ ಕಳಿಸಿದರು. ಶಿಷ್ಯ ಆಗಲಿಂದ ನಮಸ್ಕಾರ ಮಾಡಿದ. ಆ ದಿನ ಸಂಜೆ ಪಟ್ಟಣ ಶೆಟ್ಟರ ಮನೆಯಲ್ಲಿ ವೆಂಕಟಸುಬ್ಬಯ್ಯನ ಕಚೇರಿ. ಎತ್ತರವಾದ ವೇದಿಕೆಯ ಮೇಲೆ ರಾಜ ಟಿವಿಯಿಂದ ವೆಂಕಟಸುಬ್ಬಯ್ಯ ಮಂಡಿಸಿದಾನೆ. ಶ್ರೀಮಂತೋಚಿತವಾಗಿ ಅಲಂಕರಿಸಿದ ವಿಶಾಲವಾದ ಅಜಾರದಲ್ಲಿ ಊರಿನ ಮುಖ್ಯರು, ಸಂಗೀತಾಭಿಮಾನಿಗಳು ಹಾಡು ಕೇಳಲು ನೆರೆದಿದ್ದಾರೆ. ತಂಬೂರಿ ಶ್ರುತಿಯಾಗಿ ಮಿಡಿಯುತ್ತಿದೆ. ಮದ್ದಳೆಯವನು ಶ್ರುತಿ ಸರಿಮಾಡಿಕೊಂಡು ಸಿದ್ಧವಾಗಿದ್ದೇನೆ ಎಂದ. ಇನ್ನೇನು ಸಂಗೀತ ಆರಂಭವಾಗಬೇಕು. ಆ ಹೊತ್ತಿಗೆ ಸರಿಯಾಗಿ ಸ್ವಾಮಿಗಳ ಶಿಷ್ಯ ಎದ್ದು ನಿಂತು, ದೊಡ್ಡವರು ಅಪಚಾರವೆಂದು ಭಾವಿಸಬಾರದು, ಅಪ್ಪಣೆಯಾದರೆ ಅರಿಕೆ ಮಾಡಿಕೊಳ್ಳುವುದಿದೆ ಎಂದ. ಸಭೆಯಲ್ಲಿ ಎದ್ದು ನಿಂತ ಹುಡುಗನನ್ನು ಮೊದಲ ಬಾರಿಗೆ ನೋಡಿದ ವೆಂಕಟಸುಬ್ಬಯ್ಯ ಅವನು ಏನು ಹೇಳುತ್ತಾನೆಂದು ತಿಳಿಯಲಿಲ್ಲ. ಅದೇನು ಹೇಳು ಎಂದರು. ತಮ್ಮ ಹಾಡುಗಾರಿಕೆಗೆ ಮದ್ದಲೆ ಬಾರಿಸಲು ಅಪ್ಪಣೆಯಾಗಬೇಕು, ಹುಡುಗ ಹೇಳಿದ. ಹುಡುಗನ ಮಾತು ಕೇಳಿ ಸಭೆ ಆಶ್ಚರ್ಯದಿಂದ ಅವಕ್ಕಾಯಿತು. ವೆಂಕಟಸುಬ್ಬಯ್ಯ ಹುಡುಗನನ್ನು ದಿಟ್ಟಿಸಿ ನೋಡಿದ. 10-12 ವರ್ಷದ ಸುಟಿಯಾದ ಹುಡುಗ, ನೋಡಲು ಲಕ್ಷಣವಾಗಿದ್ದಾನೆ. ಆದರೂ ಅವನ ಪ್ರಶ್ನೆ ಕೇಳಿ ವೆಂಕಟಸುಬ್ಬಯ್ಯನ ಮನಸ್ಸು ಮುಳ್ಳಾಯಿತು. ಎಲ್ಲಾದರೂ ಆಟ ಆಡಿಕೋ ಹೋಗು, ಚೋಟುದ್ದ ಇದೆಯಾ ನಿನಗೇಕೆ ಮದ್ದಲೆ ಬಾರಿಸು ಅಧಿಕ ಪ್ರಸಂಗ ಎಂದ ವೆಂಕಟಸುಬ್ಬಯ್ಯ. ಹಿರಿಯರು ಕ್ಷಮಿಸಬೇಕು, ವಯಸ್ಸು ನೋಡಿ ನನ್ನ ಮಾತು ತಳ್ಳಿ ಹಾಕಬಾರದು. ವಿದ್ಯೆ ಇದ್ದರೆ ಒಪ್ಪಿಕೊಳ್ಳಿ, ಇಲ್ಲವಾದರೆ ಸಭೆ ಹೇಳಿದ ದಂಡ ಅನುಭವಿಸುತ್ತೇನೆ. ಅಳುಕದೆ ಬೊಳುಕದೆ ಸೆಟೆದು ನಿಂತು ಹೇಳಿದ ಹುಡುಗ. ಸಭಿಕರಿಗೆಲ್ಲ ಇದೇನೋ ಒಂದು ಚೋದ್ಯವೆನಿಸಿತು. ಅದಕ್ಕಿಂತ ಹೆಚ್ಚಿನದೇನೂ ಅವರಿಗೆ ಕಾಣಲಿಲ್ಲ. ವೆಂಕಟಸುಬ್ಬಯ್ಯನ ಹೃದಯ ಮಾತ್ರ ಏಕೋ ಅಧೀರವಾಯಿತು. ವೆಂಕಟಸುಬ್ಬಯ್ಯನವರೇ ಹೇಳಲಿ, ನಾನು ಸರಿಯಾಗಿ ಬಾರಿಸದಿದ್ದರೆ ನನಗೆ ಅವಮಾನ, ಸರಿಯಾಗಿ ಬಾರಿಸಿದರೆ ಸಭೆಗೆ ಸಂತೋಷ, ಅವಕಾಶ ಕೊಡದಿದ್ದರೆ ನನ್ನ ಮಾತು ನಡತೆ ವೃಥ ನಗೆಗೇಡಾಗುತ್ತದೆ. ಆದ್ದರಿಂದ ಮತ್ತೊಮ್ಮೆ ಬೇಡುತ್ತೇನೆ. ಹುಡುಗನ ಮಾತು ಕೇಳಿ ವೆಂಕಟಸುಬ್ಬಯ್ಯ ದಿಗ್ಭ್ರಾಂತನಾದ. ವಿನಯದ ಮಾತಾದರೂ ಅದರಲ್ಲಿ ಸವಾಲಿನ ಸೆಡಕಿದೆ. ಬೇಡ ಎಂದರೆ ವೆಂಕಟಸುಬ್ಬಯ್ಯ ಹುಡುಗನಿಗೆ ಎದರಿದ ಎನ್ನಲಾರರೆ ಜನ. ಎದುರಿಗಲ್ಲದೆ ಹೋದರೆ ಹೋಗಲಿ, ಹಿಂದಾದರೂ ಆಡಿಕೊಳ್ಳಲಾರರೆ. ಹುಡುಗ ಏನು ಬಾರಿಸಿಯಾನು,
ಆಗದವರು ಯಾರೋ ಚಿತಾವಣೆ ಮಾಡಿ ಕಳಿಸಿದ್ದಾರೆ. 1 ನಿಮಿಷ ಬಾರಿಸಲು ಬಿಟ್ಟು ಎದ್ದು ಹೋಗು ಎಂದರಾಯಿತು ಎಂದುಕೊಂಡು ಆಗಲಿ ಬಾರಿಸು ಬಾ ಎಂದರು ವೆಂಕಟಸುಬ್ಬಯ್ಯ. ಹುಡುಗ ಧೀರ ನಡೆಯಿಂದ ವೇದಿಕೆ ಹತ್ತಿ ಮದ್ದಳೆ ಅವನಿಂದ ಮದ್ದಲೆ ತೆಗೆದುಕೊಂಡು ಒಂದು ಚಾಪು ಹಾಕಿ ನಡೆಯಲಿ ಎಂದ. ವೆಂಕಟಸುಬ್ಬಯ್ಯ ರಾಗವನ್ನೆತ್ತಿಕೊಂಡು ಆಲಾಪನೆ ಮುಗಿಸಿ ತಾಳ ಸೂಚನೆ ಮಾಡಿ ಹಾಡು ಎತ್ತಿಕೊಂಡರು. ಹುಡುಗ ಗುರುಸ್ಮರಣೆ ಮಾಡಿ ಮದ್ದಲೆ ಬಾರಿಸಲು ಆರಂಭಿಸಿದ. ಆದರೆ ಅದರ ನಡೆಗೆ ವೆಂಕಟಸುಬ್ಬಯ್ಯ ತಬ್ಬಿಬ್ಬಾದರು. ತಾಳವೇನೋ ಅವರು ಹೇಳುವುದಿದೆ, ಆದರೆ ಅದರ ಲೆಕ್ಕಾಚಾರವೇ ಅವರಿಗೆ ಅರ್ಥವಾಗುತ್ತಿಲ್ಲ. ಆತ ಒಂದು ಆವರ್ತ ಹಾಡಿ ನಿಲುಗಡೆಗೆ ಬರುವಾಗ ಅದು ತಾಳಕ್ಕೆ ಹೊಂದಿಕೊಳ್ಳುವುದಿಲ್ಲ, ಕೊಂಚ ಇಂಚೋ ಮುಂಚೋ ಆಗುತ್ತಿತ್ತು. ಒಂದು ಸಲ ಮುಗ್ಗರಿಸಿದಾಗ ಹುಡುಗ ಅವರ ಮುಖ ನೋಡಿ ವಿಚಿತ್ರವಾಗಿ ನಕ್ಕ. 2ನೇ ಬಾರಿಯೂ ಅದೇ ಹೆಜ್ಜೆ ಜಾರು, 3ನೇ ಬಾರಿಯೂ ಹಾಗೆ. ವೆಂಕಟಸುಬ್ಬಯ್ಯನ ಮೈ ಬೆವರಿತು. ಆ ಗೊಂದಲದಲ್ಲಿ ಶ್ರುತಿಯೂ ಸೇರದು. ಅಭ್ಯಾಸವಿಲ್ಲದವನು ಕಟ್ಟಿದ್ದ ತಂತಿಯ ಮೇಲೆ ನಡೆದ ಆಗಾಗುತ್ತಿದೆ. ತಾಳದ ಜೊತೆಗೆ ಶ್ರುತಿಯೂ ತಪ್ಪುತ್ತಿದೆಯಲ್ಲ ಸ್ವಾಮಿ, ಸಂಗೀತ ತಿಳಿದವರು ಹೀಗೆ ಆಡಬಹುದೇ ಎಂದ ಹುಡುಗ. ಸಭೆಯಲ್ಲಿ ಯಾರೋ ನಕ್ಕರು. ವೆಂಕಟಸುಬ್ಬಯ್ಯ ಪಾತಾಳಕ್ಕಿಳಿದು ಹೋದ. ಅಪಮಾನದ ಕಾವಿಗೆ ಮುಖ ಬಾಡಿ ಹೋಯಿತು. ಇದಕ್ಕೇನೆ ತಾವು ನನಗೆ ಅನುಮತಿ ಕೊಡಲು ಹಿಂದೆ ಮುಂದೆ ನೋಡಿತು? ಹುಡುಗನ ಪ್ರಶ್ನೆ ಚಾವಟಿಯ ಏಟಿನಂತೆ ಬಿತ್ತು ವೆಂಕಟಸುಬ್ಬಯ್ಯನ ಮೆದುಳ ಮೇಲೆ. ಚಾವಟಿಯ ಏಟು ತಿಂದ ಜಾತಿ ಕುದುರೆಯಂತೆ ಒದ್ದಾಡಿದ. ಯಾರೋ ಹುಡುಗನ ಪ್ರಶ್ನೆಗೆ ಬೆಂಬಲ ಕೊಟ್ಟಂತೆ ಚಪ್ಪಾಳೆ ತಟ್ಟಿದರು. ವೆಂಕಟಸುಬ್ಬಯ್ಯ ಅಲ್ಲಿ ಕುಳ್ಳಿರಲಾರದೆ ಹೋದ. ತಟಕನೆ ಎದ್ದು ಸಭೆಯಿಂದ ಹೊರಟು ಹೋದ. ಸಭೆಯಲ್ಲಿ ಯಾರೋ ನಕ್ಕ ಸದ್ದು ಅವನನ್ನು ಪಿಶಾಚದಂತೆ ಹಿಂಬಲಿಸಿತು. ವಿಳಿಯದವನು, ತೀವಟಿಗೆಯವನು ಯಾರೂ ಜೊತೆಗೆ ಬರಲು ಬಿಡದೆ ಎಲ್ಲರನ್ನೂ ಗದರಿಕೊಂಡು ವೇಗವಾಗಿ ನಡೆದ ವೆಂಕಟಸುಬ್ಬಯ್ಯ ಆತನ ಗರ್ವಗಿರಿಗೆ ಸಿಡಿಲಾಘಾತವಾಗಿತ್ತು. ಒಳ ಹೊರಗೆ ಉಸಿರು ಕಟ್ಟುವಂತಹ ಕಾವು ಗಳಿಗೆಗಳಿಗೂ ಹೆಚ್ಚಾಗಿ ಹರಡುತ್ತಿತ್ತು. ಮುಳ್ಳಿನ ಮೇಲೆ ಮೆದುಳನ್ನು ಎಳೆದಂತಿತ್ತು. ನಗುವಿನ ಕೀಚು ಧ್ವನಿ ತಂತಿಯ ಚಾವಟಿಯಂತೆ ಓದತ್ತ ಬಂದಂತ ಜಡಿಯುತ್ತಿದ್ದ. ಸುತ್ತಲ ಪ್ರಪಂಚಕ್ಕೆ ಕುರುಡಾಗಿ ನಡೆದ ವೆಂಕಟಸುಬ್ಬಯ್ಯ ಎತ್ತ ಹೋಗುವನೆಂಬ ಅರಿವೂ ಇಲ್ಲದೆ ಪೇಟೆಯಲ್ಲಿ ಓಡಾಡುವ ಜನ ವೆಂಕಟಸುಬ್ಬಯ್ಯನವರು ಹೀಗೇಕೆ ಇಲ್ಲಿಗೆ ಹೋಗುತ್ತಿದ್ದಾರೆ ಎಂದು ವಿಸ್ಮಯದಿಂದ ನೋಡುತ್ತಿದ್ದರು. ಇಲ್ಲಿಗೆ ನಿನ್ನ ಇತಿಹಾಸ ಮುಗಿಯಿತು. ಸಣ್ಣ ಹುಡುಗನೊಬ್ಬನಿಗೆ ಸೋತು ಇನ್ನೂ ಸಂಗೀತಗಾರನಿಂದ ಊರಿನಲ್ಲಿ ಮುಖ ತೋರಿಸಲಿಕ್ಕುಂಟೆ, ಹೆಮ್ಮೆಯಿಂದ ಮೆರೆಯುತ್ತಿದೆಯಲ್ಲ, ಇನ್ನೆಲ್ಲಿ ನಿನ್ನ ಹೆಮ್ಮೆ ಎಂದು ಯಾರೋ ಆತನನ್ನು ಗಟ್ಟಿಸಿ ಕೇಳಿದಂತಾಗುತ್ತಿತ್ತು. ನಿನ್ನ ಸಮಾನ ಇಲ್ಲವೆನ್ನುತ್ತಿದೆಯಲ್ಲ, ಸಂಗೀತದಲ್ಲಿ ಇಷ್ಟೇನೆ ನಿನ್ನ ವಿದ್ಯೆಯ ಹಾಳ. ಶಿಷ್ಯನಾಗುವ ಯೋಗ್ಯತೆ ಇಲ್ಲದವನು ಗುರುವೆಂದು ಅಹಂಕಾರ ಪಡುತ್ತಿದೆಯಲ್ಲ, ಈಗ ಏನು ಮಾಡುತ್ತೀಯ? ಅಪಮಾನದ ಉರಿ ಹೊರೆ ಹೊತ್ತು ಶಿರೋಮಣಿಯನ್ನು ಕಳೆದುಕೊಂಡ ಅಶ್ವತ್ಥಾಮನಂತೆ ದಿಕ್ಕಿಲ್ಲದೆ ಕಾಡುಮೇಡು ಅಲಿತೀಯ? ಹೀಗೆ 10,000 ಪ್ರಶ್ನೆ ಆತನ ಮೆದುಳಿನಲ್ಲಿ ಸುಳಿಯಲಿ ಸಿಕ್ಕ ಎಲೆಗಳಂತೆ ಸುತ್ತುತ್ತಿದ್ದವು. ಈ ಚಿಂತೆಯಲ್ಲಿ ಕುದಿಯುತ್ತಲೇ ಜನರ ಗಲಿಬಿಲಿಯಿಂದ ದೂರವಾಗಿ ಸಂತೆಯ ಬಾಗಿಲನ್ನು ದಾಟಿ ಊರ ಹೊರಗಿನ ತೋಪಿನ ಬಳಿ ಬಂದಿದ್ದನು. ನಿರ್ಜನ ನಿಶ್ಶಬ್ದವಾದ ತೋಪಿನ ತಂಪುಗತ್ತಲೆಯಲ್ಲಿ ಹುಲ್ಲಿನ ಮೇಲೆ ಮಲಗಿಕೊಂಡ. ಹುಲ್ಲು ಬಿಸಿಯಾದಂತಿತ್ತು. ಎದೆಯ ಬೇಗುದಿಯಲ್ಲಿ ಗಾಳಿಯು ನಿಟ್ಟುಸಿರಿನಂತೆ ಭಾರವಾಗಿ ಸುಡುತ್ತಿತ್ತು. ಮುಂದೇನು ದಾರಿ ಎಂಬ ಪ್ರಶ್ನೆ ಭೂತಾಕಾರವಾಗಿ ಕಣ್ಣು ಮುಂದೆ ನಿಂತಿತ್ತು. ಇದ್ದಕ್ಕಿದ್ದ ಹಾಗೆ ಆ ಹೊತ್ತಿನಲ್ಲಿ ವೆಂಕಟಸುಬ್ಬಯ್ಯನಿಗೆ ತಿರುಮಲಯ್ಯನ ಸಾವು ನೆನಪಾಯಿತು. ಮಲಗಿದವನು ಹಾವು ತುಳಿದಂತೆ ಸಿಡಿದು ಕುಳಿತ. ಆ ಪಾಪದ ಫಲವೇ ಇದು. ಅಂದು ಗುರುವಿನ ಮರ್ಯಾದಾಭಂಗ ಮಾಡಿದದರ ಪರಿಣಾಮವೇ ಈ ಮುಖಭಂಗ. ನಿಜ, ಅದೇ ಇದು ಎನಿಸಿತು. ಅಂದು ಶಿಷ್ಯನಿಂದ ಮುಖಭಂಗವಾದ ತಿರುಮಲಯ್ಯ ಮತ್ತೆ ಯಾರಿಗೂ ಬದುಕಿ ಮುಖ ತೋರಿಸಿರಲಿಲ್ಲ. ಮಾನವಂತನಾದವನಿಗೆ ಬೇರೇನು ದಾರಿ? ಅಪಮಾನದಿಂದ ಕಲಂಕಿತವಾದ ಮುಖವತ್ತು ಜೀವಂತ ಶವವಾಗಿ ಬದುಕುವುದಕ್ಕಿಂತ ಸತ್ತು ಬದುಕುವುದೇ ಮೇಲಲ್ಲವೇ? ಅದೇ ಸರಿ ಎಂದಿತು. ಸೋಲಿಗೆ ಏಸಿದ ಮನಸ್ಸು. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿಯಿತು. ತಿರುಮಲಯ್ಯನನ್ನು ನೆನೆಸಿಕೊಂಡು ನನ್ನನ್ನು ಕ್ಷಮಿಸಿ, ಹರಿಯದೆ ಮಹಾಪರಾಧ ಮಾಡಿದ ಅಜ್ಞ ಎಂದು ಕತ್ತಲಿಗೆ ಕೈ ಮುಗಿದ. ತಾಯಿಯನ್ನು, ಮಾವನನ್ನು, ಎಲ್ಲರನ್ನೂ ನೆನೆಸಿಕೊಂಡು ಗುರುಗಳನ್ನು ಜ್ಞಾಪಿಸಿಕೊಂಡು, ಗುರುಗಳೇ, ನನ್ನನ್ನು ಕ್ಷಮಿಸಿ, ನಿಮಗೆ ಹೆಸರು ತರುವ ಶಿಷ್ಯನಾಗಲಿಲ್ಲ. ಮುಂದಿನ ಜನ್ಮಕ್ಕಾದರೂ ಆ ಯೋಗ್ಯತೆ ಬರಲೆಂದು ಇದ್ದಲ್ಲಿಂದಲೇ ಹರಸಿ ಎಂದು ತಂದೆಗೂ ಕಂಬನಿಯ ಕ್ಷಮಾಭಿಕ್ಷೆ ಬೇಡಿದ. ತೋಪಿನ ಬಳಿಯ ಬಾವಿಯನ್ನು
ತೋಪಿನ ಬಳಿಯ ಬಾವಿ ಅವನನ್ನು ಕರೆದಂತಾಯಿತು. ತಟಕ್ಕನೆ ತಾನು ಬಂದಿರುವುದು ತಿರುಮಲಯ್ಯ ತೇಲಿದ ಲಿಂಗಣ್ಣನ ಹೊರತಿಯ ಬಳಿಯೇ ಎಂಬುದು ಅರಿವಾಯಿತು. ವಿಧಿಯ ವಿಕಟ ಅಟ್ಟಹಾಸವನ್ನು ಕಂಡು ಗಡಗಡ ನಡುಗಿದ ವೆಂಕಟಸುಬ್ಬಯ್ಯ ಸರಿ ಈ ಜಲಕುಂಡದಲ್ಲಿ ಪ್ರಾಯಶ್ಚಿತ್ತವಾಗಬೇಕು ಎಂದುಕೊಂಡು ಮೆಟ್ಟಿಲು ಬಾವಿಯ ಕಡೆ ಹೆಜ್ಜೆ ಹಾಕಿದ. ಸಾವು ಸೆಳೆದವನಂತೆ ಬಾವಿಯ ತಣ್ಣೀರು ಸಾವಿನ ಕಪ್ಪು ಕಣ್ಣಿನಂತೆ ಅವನನ್ನು ದಿಟ್ಟಿಸಿ ನೋಡಿತು. ಇನ್ನೇನು ವೆಂಕಟಸುಬ್ಬಯ್ಯ ನೀರಿನಲ್ಲಿ ಹಾರಬೇಕು. ಅಷ್ಟರಲ್ಲಿ ಯಾರೋ ಹಿಂದಿನಿಂದ ಆತನನ್ನು ಹಿಡಿದು ಎಳೆದರು. ಏನೋ ಎಂದು ಒಂದು ಗಳಿಗೆ ಗಾಬರಿಯಾಯಿತು. ಹಿಂದಿರುಗಿ ನೋಡಿದ. ಕತ್ತಲಿನಲ್ಲಿ ಯಾರೆಂಬುದು ಸ್ಪಷ್ಟವಾಗಿ ತಿಳಿಯದು. ಅಂತೂ ಯಾರೋ ಅವನನ್ನು ಕೈ ಹಿಡಿದಿದ್ದರು. ಯಾರು ನೀವು ಎಂದು ಕೇಳಿದ ವೆಂಕಟಸುಬ್ಬಯ್ಯ ನಿರಾಶೆ, ವ್ಯಥೆ, ಅವಹನೆಗಳು ಬೆರೆತ ಧ್ವನಿಯಲ್ಲಿ. ನನ್ನ ಪರಿಚಯ ನಿನಗಿಲ್ಲ. ನಿನ್ನನ್ನು ನಾನು ಬಲ್ಲೆ. ಹೀಗಾಗಬಹುದು. ನೀನು ಈ ಹೇಡಿ ಕೆಲಸಕ್ಕೆ ಮನ ಮಾಡಬಹುದು ಎಂದು ಊಹಿಸಿಯೇ ಹಿಂಬಾಲಿಸಿ ಬಂದೆ. ನನ್ನ ಊಹೆ ತಪ್ಪಾಗಲಿಲ್ಲ. ಅಪರಿಚಿತ ವ್ಯಕ್ತಿ ಕಟುವಾಗಿ ಹೇಳಿತು. ಇರಬಹುದು. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ತಾವು ದಯಮಾಡಿಸಿ. ನಾನು ಹೇಳುವ 4 ಮಾತು ಕೇಳು. ಬಳಿಕ ನೀನು ಮಾಡುವುದೇ ಸರಿ ಎನಿಸಿದರೆ ಹಾಗೆ ಮಾಡು. ಮೊದಲು ನೀವು ಯಾರೆಂದು ಹೇಳಿ. ನಾನೊಬ್ಬ ಬಡ ಸನ್ಯಾಸಿ. ನಿನ್ನ ಸಂಗೀತ ಕೇಳಬೇಕೆಂದು ಹೇಳಿ ಕಳಿಸಿದಾಗ 100 ವರಹ ಬೇಕು ಎಂದು ನೀನು ಯಾರಿಗೆ ಹೇಳಿ ಕಳಿಸಿದೆಯೋ ಆತನೇ ನಾನು. ನಿನ್ನ ಕೀರ್ತಿಯನ್ನು ಬಲ್ಲೆ, ನಿನ್ನ ಗುರುವನ್ನೂ ಬಲ್ಲೆ. ಇಂದು ನಿನ್ನ ಗರ್ವ ಮುರಿದವನು ನನ್ನ ಶಿಷ್ಯ. ನಿನ್ನ ಕಣ್ಣು ತೆರೆಯಲೆಂದೇ ಹಾಗೆ ಮಾಡಿಸಿದೆ. ನಿಮ್ಮ ಮಾತು ನಾನು ನಡೆಸಲಿಲ್ಲ. ಅದಕ್ಕಾಗಿ ಸೇಡು ತೀರಿಸಿದಿರಿ ಅಲ್ಲವೇ? ಸಂತೋಷಪಡಿ, ವ್ಯಂಗ್ಯವಾಗಿ ಹೇಳಿದ ವೆಂಕಟಸುಬ್ಬಯ್ಯ. ಸೇಡು ತೀರಿಸುವುದೇ ನನ್ನ ಉದ್ದೇಶವಾಗಿದ್ದರೆ ಇಷ್ಟು ದೂರ ಬಂದು ನಿನ್ನ ಕೈ ಹಿಡಿಯುತ್ತಿರಲಿಲ್ಲ. ಮಾಯ ಮುಸುಕಿದ ನಿನ್ನ ಕಣ್ಣು ಕಾಣುವುದು ಸೇಡು. ಮಾಯ ಮುಸುಕಿದ ನಿನ್ನ ಕಣ್ಣು ಕಾಣುವುದು ಸೇಡು ಎನ್ನುವಷ್ಟೇ ದೂರ. ಇನ್ನಷ್ಟು ದೂರ ಕಾಣುವುದೇನೋ ನೋಡು. ಆಚೆ ಏನಿದೆ? ದೇವರು ನಿನ್ನಲ್ಲಿ ಅದ್ಭುತ ಶಕ್ತಿ ಇಟ್ಟಿದ್ದಾನೆ. ಆದರೆ ಕೀರ್ತಿ ಲಾಭದಿಂದ ನಿನ್ನ ಕಣ್ಣು ಕುರುಡಾಗಿ ನಾನು ಕಲಿಯುವುದು ಏನೂ ಇಲ್ಲ, ಸಕಲ ಕಲಾ ಪಂಡಿತ ಎಂಬ ಅಹಂಭಾವ ಬೆಳೆದು ನೀನು ಹಾಳಾಗುತ್ತಿದ್ದೀಯ. ಯಾವುದು ದೈವಿ ಪ್ರಸಾದವಾಗಿ ಲಭಿಸಿತೋ ಅದನ್ನು ಕೀರ್ತಿ ಧನಕ್ಕಾಗಿ ವೇಶ್ಯೆಯಂತೆ ವಿಕ್ರಯ ಮಾಡುತ್ತಿದ್ದೀಯ. ನಿನ್ನ ಬೆಳವಣಿಗೆಗೆ ಅಡ್ಡವಾದ ಅಹಂಭಾವವನ್ನು ಮುರಿಯಲೆಂದೇ ಇವತ್ತಿನ ಆಟ ಕಟ್ಟಬೇಕಾಯಿತು. ನಿನ್ನನ್ನು ಸೋಲಿಸಿದುದು ನನ್ನ ಶಿಷ್ಯನ ಪಾಂಡಿತ್ಯವಲ್ಲ, ಮತ್ತಾವುದು? ನಿನ್ನ ಅಹಂಕಾರ. ಮನುಷ್ಯನಿಗೆ ಅವನ ಅಹಂಕಾರವೇ ಪರಮವೈರಿ. ಅಹಂಕಾರ ಭಂಗವಾದಾಗ ಅದು ತನ್ನೊಂದಿಗೆ ನಿನ್ನನ್ನೂ ಮುರಿಯಲೆತ್ನಿಸುತ್ತದೆ. ಆಗ ಅದಕ್ಕೆ ಬಾಗದೆ ಮುರಿದು ಅದನ್ನು ಪೂರಾ ಗೆದ್ದು ನಿಲ್ಲುವುದು ಪುರುಷ ಲಕ್ಷಣ. ಅಹಂಕಾರ ಒಂದು ಜಾಡ್ಯ, ಆತ್ಮನಾಶಿಯಾದ ರೋಗ. ಆ ರೋಗ ಹೋಯಿತೆಂದು ನಗದೆ ಅಯ್ಯೋ ಅದು ಹೋಯ್ತಲ್ಲ ಎಂದು ಅದಕ್ಕಾಗಿ ಜೀವ ಕೊಡುವುದು ಮೂರ್ಖತನವಲ್ಲವೇ? ಮಾನವದ ಮೇಲೆ ಬದುಕಿಗೆ ಏನು ಸಾರ್ಥಕ? ಇದು ಮತ್ತೊಂದು ಬಗೆಯ ಮೂರ್ಖತನ. ಇಂದು ಓದುವುದು ಮಾನವೇ ಅಲ್ಲ, ಅಹಂಭಾವ. ಎಂದು ನೀನು 100 ವರಹಕ್ಕೆ ಹಾಡುತ್ತೇನೆ, ಬಂಗಾರದ ಕಪ್ಪಕ್ಕೆ ಹಾಡುತ್ತೇನೆ, ಹಗಲು ದೀವಟಿಗೆಗೆ ಹಾಡುತ್ತೇನೆ ಎಂದೆಯೋ, ಎಂದು ನೀನೇ ನಿನ್ನ ಬೆಲೆ ಕಟ್ಟಿಕೊಂಡಿಯೋ ಅಂದು ನಿನ್ನ ಮಾನ ಹೋಯಿತು. ಇಂದಲ್ಲ, ನಿನ್ನ ಅಹಂಭಾವ. ಆ ಅಪಮಾನವೇ ಮಾನವೆಂಬ ಮಾಯೆಯನ್ನು ಕವಿಸಿತ್ತು ಅಷ್ಟೇ. ಹೀಗೆ ಬದುಕಿದರೆ ಜನ ನಗುವುದಿಲ್ಲವೇ? ಹಾಗಾದರೆ ಅವರಿಗಾಗಿ ನಿನ್ನ ಬದುಕೆ? ನಿನ್ನಿಂದ ತಪ್ಪಾಯಿತು ಎನ್ನು. ಸತ್ಯ ಹೇಳುವುದು ಅಪಮಾನವೇ? ಒಂದು ವೇಳೆ ತಿಳಿಯದ ಜನ ಅರಿಯದೇ ನಕ್ಕರೆನ್ನು. ಅವರ ಮೂರ್ಖತೆಗೆ ನಿನ್ನ ಬಾಳಿನ ಬಲಿ ಕೊಡುತ್ತೀಯ. ಈ ವೃಥಾಭಿಮಾನ ಬಿಡು. ನೀನಿನ್ನು ಬೆಳೆಯುವ ಗಿಡ. ಇನ್ನೂ ಬೆಳೆದು ಹೂ ಬಿಡಬೇಕು. ಅಹಂಕಾರ ಬೆಳೆವ ಗಿಡಕ್ಕೆ ಹತ್ತುವ ರೋಗ. ಅದನ್ನು ಮೆಟ್ಟಿ ಬಾಳು. ಸಂಗೀತದಲ್ಲಿ ನೀನು ಸಾಧಿಸಿರುವುದು ಅಲ್ಪ, ಸಾಧಿಸುವುದು ಬೆಟ್ಟದಷ್ಟಿದೆ. ಅತ್ತ ಕಡೆ ಮನಸ್ಸು ಮಾಡು. ನಿನ್ನ ಗುರು ನಿನಗೆ ಏನು ಸಾಧಿಸಬೇಕೆಂದು ಹೇಳಿದ್ದರೂ ಅದನ್ನು ನೀನು ಮಾಡಿದೀಯಾ? ಯೋಚಿಸು. ಆ ಮಾತು ಕೇಳಿ ವೆಂಕಟಸುಬ್ಬಯ್ಯನಿಗೆ ತಾನು ಸಾಧನೆಯನ್ನೇ ಬಿಟ್ಟಿದ್ದು ನೆನಪಾಗಿ ನಾಚಿಕೆಯಾಯಿತು. ರಾಗವು ಒಂದು ದೇವತೆ. ಯಾವುದನ್ನಾದರೂ ಒಲಿಸಿಕೊಳ್ಳುವವರೆಗೂ ಸಂಗೀತಗಾರನ ಬಾಳು ಪೂರ್ಣವಲ್ಲ ಎಂದು ಬುವಾ ಹೇಳಿದುದು ನಿಶ್ಶಬ್ದ ನಿಶೆಯಲ್ಲಿ ಬಹು ಸ್ಪಷ್ಟವಾಗಿ ಕೇಳಿಬರುವ ಘಂಟಾನಾದದಂತೆ ಕೇಳಿಸಿತು. ಹಾಗೆ ಯೋಚಿಸಿದ. ಇಷ್ಟು ದಿನ ಆತನಿಗದು ಮರೆತು ಹೋಗಿತ್ತು. ನಿಜ, ಕೀರ್ತಿ ಮೋಹದಲ್ಲಿ ಕುರುಡಾಗಿ ಅವಿವೇಕಿಯಾಗಿದ್ದೆ. ಸುಮ್ಮನೆ ಬಾಳು ವ್ಯರ್ಥ ಮಾಡಿದನಲ್ಲ ಎನಿಸಿತು. ಕೂಡಲೇ ಸ್ವಾಮಿಗಳ ಕಾಲಿಗೆ ಬಿದ್ದು ಹೇಳಿದ, ಅಜ್ಞಾನದಲ್ಲಿ ಅಂಧನಾಗಿದ್ದ ನನಗೆ ಬೆಳಕಾಗಿ ಬಂದು ದಾರಿ ತೋರಿದಿರಿ ಗುರುದೇವ.
ಇನ್ನು ಜ್ಞಾನಿಯಾಗಿ ಬಾಳು. ಕೀರ್ತಿಗಲ್ಲ, ಸಂಗೀತಕ್ಕೆ ನಿನ್ನ ಬಾಳು ಮೀಸಲಾಗಲಿ. ಇವತ್ತೊಂದು ಮಾತು ಹೇಳುತ್ತೇನೆ, ಮರೆಯಬೇಡ. ಏನು? ನೋಡು, ನಿನ್ನ ಕಲೆ ದೈವದತ್ತವಾದದ್ದು. ಕಡಲಿನಲ್ಲಿ ಹುಟ್ಟಿದ ಮೋಡ ಮಳೆಯಾಗಿ ನದಿಯಾಗಿ ಲೋಕಕ್ಕೆ ತಂಪು ನೀಡಿ ಮತ್ತೆ ಹೇಗೆ ಕಡಲನ್ನು ಸೇರುವುದು, ಕಲಾವಿದನ ಬಾಳು ಹಾಗೆ ಆಗಬೇಕು. ಹೂವು ತನ್ನ ಪರಿಮಳಕ್ಕೆ ಸುಂಕ ಕೇಳುತ್ತದೆಯೇ, ಹಾಗೆಯೇ ನೀನು ಹೂವಾಗಿ ಹರಳು. ಯಾರು ಪರಿಮಳ ಹೀರಬೇಕೆಂದರೂ ಅಡ್ಡ ಬರಬೇಡ. ಸೂರ್ಯ ಕಾಸು ಕೊಟ್ಟವರಿಗೆ ಬೆಳಕು ಕೊಡುತ್ತೇನೆ ಎನ್ನುತ್ತಾನೆಯೇ, ಹಾಗೆಯೇ ನಿನ್ನ ಕಲೆ ಸೂರ್ಯಕಾಂತಿಯಾಗಲಿ, ಮಾರಿಗೆಯ ದೀಪವಾಗದಿರಲಿ. ಸೂರ್ಯನಾಗುವ ಶಕ್ತಿ ಸಾಧಿಸು. ನೀವು ತೋರಿದ ದಾರಿಯಲ್ಲಿ ನಡೆಯುತ್ತೇನೆ ಗುರುದೇವ ಎಂದ ವೆಂಕಟಸುಬ್ಬಯ್ಯ. ಸರಿ, ಹಾಗಾದರೆ ಮನೆಯ ಕಡೆ ಹೊರಡು. ಊರಲ್ಲಿ ನೀನು ಹೊರಟಿದ್ದನ್ನು ಕಂಡು ಗಲಿಬಿಲಿಯಾಗಿದೆ. ನಿನ್ನ ತಾಯಿ ಎಷ್ಟು ಒದ್ದಾಡುತ್ತಿದ್ದಾಳೋ ಏನು ಎಂದರು ಸ್ವಾಮಿಗಳು. ಇಬ್ಬರು ತೋಪಿನಿಂದ ಊರಿನ ಕಡೆಗೆ ಹೊರಟರು. ದಾರಿಯುದ್ದಕ್ಕೂ ವೆಂಕಟಸುಬ್ಬಯ್ಯ ಮಾತನಾಡದೆ ಅವರು ಹೇಳಿದುದನ್ನೇ ಚಿಂತಿಸುತ್ತಿದ್ದ. ಯೋಚಿಸಿದ ಹಾಗೆ ಹೇಳಿದ ಒಂದೊಂದು ಮಾತೂ ನಿಜವೆಂದು ತೋರಿತು. ಆತ್ಮಹತ್ಯೆಗೆ ಮನಸ್ಸು ಮಾಡಿದ ತನ್ನ ಸಣ್ಣತನಕ್ಕೆ ತನಗೇ ನಾಚಿಕೆಯಾಯಿತು. ಇದ್ದಕ್ಕಿದ್ದ ಹಾಗೆ ಏನೋ ಕೇಳಬೇಕೆನಿಸಿತು. ಕೇಳಿದ, ನಿಮ್ಮ ಶಿಷ್ಯನಲ್ಲೂ ಅದ್ಭುತ ಶಕ್ತಿ ಇದೆ. ಅವನಲ್ಲಿ ಏನೂ ಶಕ್ತಿ ಇಲ್ಲ. ಹಾಗಾದರೆ ಅಷ್ಟು ಸೊಗಸಾಗಿ ಮದ್ದಲೆ ಹೇಗೆ ನುಡಿಸಿದ? ನೀನು ತಿರುಮಲಯ್ಯನನ್ನು ಸೋಲಿಸಿದ ದಿನ ಹೇಗೆ ಆಡಿದೆ? ಕಲಿತವಿದ್ದೆಯೇ? ಅಂದು ನಾನು ಹೇಗೆ ಆಡಿದನೆಂದು ನನಗಿನ್ನೂ ಅರ್ಥವಾಗಿಲ್ಲ. ನನ್ನ ಶಿಷ್ಯ ಇಂದು ಮದ್ದಲೆ ಬಾರಿಸಿದ್ದು ಹಾಗೆಯೇ. ಸಾಧನೆ ಮಾಡಿಸಿದ್ದನಾಗು, ಬಳಕೆ ನಿನಗೇ ಅರ್ಥವಾಗುತ್ತದೆ ಎಂದರು ಸ್ವಾಮಿಗಳು. ಮಾತು ಮುಗಿಯುವ ವೇಳೆಗೆ ಅವರಿಬ್ಬರು ಸಂತೆಯ ಬಾಗಿಲ ಬಳಿ ಬಂದಿದ್ದರು. ಅಲ್ಲೇ ವೆಂಕಟಸುಬ್ಬಯ್ಯನನ್ನು ಹುಡುಕ ಹೊರಟ ಊರ ಜನವು ಎದುರಾದರು. ಆ ಘಟನೆ ವೆಂಕಟಸುಬ್ಬಯ್ಯನವರ ಜೀವನದಲ್ಲಿ ಅದ್ಭುತ ಪರಿಣಾಮವನ್ನು ಉಂಟು ಮಾಡಿತು. ಅದಾದ ಕೆಲವು ದಿನಗಳಲ್ಲಿ ಪಾಳೆಗಾರರು ಕೊಟ್ಟ ಮರ್ಯಾದೆಗಳನ್ನೆಲ್ಲ ಹಿಂದಕ್ಕೆ ಕಳಿಸಿ ವೈಭವಕ್ಕೆಲ್ಲ ತಿಲಾಂಜಲಿ ಕೊಟ್ಟು ಮತ್ತೆ ಸಾಧಕರಾದರು. ಊರ ಜನಕ್ಕೆ ಅವರ ನಡತೆ ವಿಚಿತ್ರವಾಗಿ ತೋರಿದರೂ ಯಾರೂ ಗಟ್ಟಿಯಾಗಿ ಆಡುವ ಧೈರ್ಯ ಮಾಡಲಿಲ್ಲ. ಅಂದಿನವರೆಗೂ ಶ್ರೀಮಂತರಿಗೆ, ಅರಮನೆಯವರಿಗೆ ಮಾತ್ರ ಲಭ್ಯವಾಗಿದ್ದ ವೆಂಕಟಸುಬ್ಬಯ್ಯನವರ ಸಂಗೀತ ಅಂದಿನಿಂದ ಎಲ್ಲರಿಗೂ ಲಭ್ಯವಾಯಿತು. ಯಾರು ಎಲ್ಲಿ ಕರೆದರೂ ಹೋಗಿ ಆಡುವರು. 3 ಹೊತ್ತು ತಮ್ಮ ಸಾಧನೆಯ ಚಿಂತೆ ಮಾಡುವರು. ಆ ದಿನ ಅವರಿಗೆ ಬುವಾ ಹೇಳಿ ಮರೆತು ಹೋಗಿದ್ದ ಮಾತು, ಯಾವುದಾದರೊಂದು ರಾಗವನ್ನು ಒಲಿಸಿಕೋ ಎಂಬುದು ನೆನಪಾಯಿತು. ಮತ್ತೆ ಅದರ ಸಾಧನೆಗೆ ತೊಡಗಿದರು. ಯಾವ ರಾಗವನ್ನು ಯಾವ ಹೊತ್ತು ಹೇಳಬೇಕು, ಯಾವ ಹೊತ್ತಿನಲ್ಲಿ ಅದನ್ನು ಆಡುವರು, ರಾಗದ ಚಿಂತೆಯನ್ನೇ ಮಾಡುತ್ತಾ ಅದರ ಅಧಿದೇವತೆಯ ಸ್ವರೂಪ ಏನಿರಬಹುದೆಂದು ಚಿಂತಿಸುವರು. ಪ್ರಣವ ಬ್ರಹ್ಮ ಸಾಧನೆಗೆ ನಾದೋಪಾಸನೆ ಮಾಡತೊಡಗಿದರು ವೆಂಕಟಸುಬ್ಬಯ್ಯ. ಯಾರಾದರೂ ಉಪಾಸನೆ ತಪಸ್ಸು ಮಾಡುತ್ತಿದ್ದರೆ ಅದರ ಭಂಗಕ್ಕಾಗಿ ದೇವತೆಗಳು ಅಪ್ಸರೆಯನ್ನು ಕಳಿಸುತ್ತಾರೆ. ಅದನ್ನು ಗೆದ್ದು ತಪಸ್ವಿ ಋಷಿಯಾಗುತ್ತಾನೆ ಎಂಬ ಪುರಾಣದ ಕತೆ ಸುಳ್ಳಲ್ಲ ಸ್ವಾಮಿ. ವೆಂಕಟಸುಬ್ಬಯ್ಯನವರಿಗೂ ಹಾಗೆ ಆಯಿತು. ಇದ್ದಕ್ಕಿದ್ದ ಹಾಗೆ ಒಂದು ಸಾರಿ ರಾಗದ ಹುಚ್ಚು ಬಿಟ್ಟು ಹೆಣ್ಣಿನ ಹುಚ್ಚು ಹಿಡಿದು ಬಿಟ್ಟಿತು ಅವರಿಗೆ ಎಂದ ಚಿನ್ನಪ್ಪ. ಆ ಮಾತು ಕೇಳಿ ನನ್ನ ಕಿವಿ ನಿಮಿರಿತು. ಚಿನ್ನಪ್ಪ ಹೇಳಿದ ಕಥೆಯನ್ನು ಕೇಳಿ ನನ್ನ ಮನಸ್ಸು ಪವಾಡ ಕಂಡ ಮಗುವಿನ ಮನಸ್ಸಿನಂತೆ ಮುಗ್ಧವಾಗಿತ್ತು. ಆ ಕುತೂಹಲ ಉತ್ಸಾಹದಲ್ಲಿ ನಿದ್ರೆಯ ನೆನಪೇ ಹಾರಿ ಹೋಗಿತ್ತು. ಕತೆ ಹೇಳ್ತಾ ಅಗಲೇ ಆಗಿ ಹೋಯಿತು ಎಂದು ಚಿನ್ನಪ್ಪ ಒತ್ತನ್ನು ಜ್ಞಾಪಿಸಿದ. ಮುಂದೆ ಮಾಡಿದ ತಲೆಬಾಗಿಲಿನ ಕಿಂಡಿಯಲ್ಲಿ ಮುಂಜಾವಿನ ಸೂರ್ಯನ ಕೆಂಗಿರಣ ಇಣುಕಿ ಹಾಕಿ ನಿಜ ಹಗಲಾಗಿದೆ ಎಂದಿತು. ನಿದ್ರೆಗೆಟ್ಟು ಕೆಂಪಾದ ಚಿನ್ನಪ್ಪನ ಕಣ್ಣು ಅದಕ್ಕೆ ಸಾಕ್ಷಿ ಹೇಳಿತು. ಆದರೂ ನನಗೆ ಕತೆ ಹೇಳುವ ಉತ್ಸಾಹ ಕುಗ್ಗಿರಲಿಲ್ಲ. ಹಗಲಾದರೆ ಅನುಕೂಲವೇ ಆಯಿತು. ನಿದ್ರೆಯ ಚಿಂತೆಯೇ ತಪ್ಪಿತು. ಮುಂದಿನದು ಈಗ ಹೇಳಿದುದಕ್ಕಿಂತ ಸ್ವಾರಸ್ಯವಾಗಿರಬೇಕು. ಅದನ್ನು ಹೇಳಿ ಮುಗಿಸಿಬಿಡಿ ಎಂದೆ. ದುರ್ಗದಲ್ಲಿ ಯಾರೂ ನಿಮಗೆ ಅದನ್ನು ಹೇಳಲಿಲ್ಲವೇ? ದುರ್ಗದಲ್ಲೇ ಒಬ್ಬರು ಆ ಕಥೆಯನ್ನು ಹೇಳುವವರಿದ್ದಾರೆ. ಅವರಿಂದಲೇ ಕೇಳಿ. ಯಾರು? ಆದರೆ ಆ ಮನೆಗೆ ನೀವು ಹೋಗ್ತಿರೋ ಇಲ್ಲವೋ? ಏಕೆ? ಅದು ಸೂಳಿಯವರ ಮನೆ. ಬುರುಜಿನಹಟ್ಟಿಲಿ ವ್ಯಾಸರಾಯರ ಮಠ ಇಲ್ವಾ? ಅದರ ತಾವು ಇದೆ. ಪುಟ್ಟ ತಾಯಮ್ಮನ ಮನೆ. ಆಕೆಯನ್ನ ಕೇಳಿ, ಚೆಂದಾಗಿ ಹೇಳ್ತಾಳೆ. ನಾನು ಆಕೆಯ ಬಾಯಿಂದಲೇ ಕೇಳಿದ್ದು. ನಿಮಗೆ ಆಕೆಯ ಪರಿಚಯ ಇದೆಯೇ? ಚೆನ್ನಾಗಿದೆ. ಹಾಗಾದರೆ ನನ್ನ ಜೊತೆಗೆ ನೀವು ಬಂದರೆ ಮೇಲು. ಈ ಹೊತ್ತು ಬಿಡುವು ಮಾಡಿಕೊಂಡು ಬನ್ನಿ.
ಕೆಟ್ಟು ಹೋಗುವ ಕೆಲಸವಿದ್ದರೆ ಕೆಟ್ಟು ಹೋಗುವ ಕೆಲಸವಿಲ್ಲದಿದ್ದರೆ ಅಂತ ತಲೆ ಹೋಗೋ ಕೆಲಸವೇನೂ ಇಲ್ಲ. ಆದರೂ ದುರ್ಗಕ್ಕೆ ಒಂದು ವೃಥಾ ಖರ್ಚು. ಅದರ ಚಿಂತೆ ನನ್ನದು. ಬರುತ್ತೀರಾ? ಆದರೆ ಮೊದಲು ಒಟ್ಟಿಗೇನಾರ ಅಷ್ಟು ನೋಡಿಕೊಳ್ಳೋಣ. ನಿದ್ರೆ ಅಂತೂ ತಪ್ಪಿತು. ಇನ್ನು ದುರ್ಗಕ್ಕೆ ಹೋಗಬೇಕೆಂದರೆ ಹೆಣ ಬೀಳ ಹಾಗೆ ನಡೆಯಬೇಕು. ಒಟ್ಟಿಗೆ ಗಡದ್ದಾಗಿ ಬಿದ್ದರೆ ಆಮೇಲೆ ಮುಂದಿನ ವಿಚಾರ ಎಂದ ಚೆನ್ನಪ್ಪ. ಆ ಮಾತಿಗೆ ನನ್ನದೂ ಪೂರ್ಣ ಸಮ್ಮತಿ ಇತ್ತು.